ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಬ್ರಹ್ಮರುದ್ರೇಂದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಸ್ವಸ್ತಿಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಶ್ರೀನಿವಾಸ ಕಲ್ಯಾಣ ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಸಂದರ್ಭ. ಸೂತ ಶೌನಕರ ಸಂವಾದದಲ್ಲಿ ಜನಕ ಮಹಾರಾಜನ ಸಂಶಯ ಭಯಗಳಿಗೆ ಪರಿಹಾರ ನೀಡಿದಂತಹ ಶತಾನಂದ ಮಹರ್ಷಿಗಳು ಹಾಗೂ ಜನಕ ಮಹಾರಾಜ ಇವರಿಬ್ಬರ ಸಂವಾದ ರೂಪದಲ್ಲಿ ಈ ಒಂದು ಚರಿತ್ರೆ ಇರುವಂಥದ್ದು. ಶ್ರೀನಿವಾಸ ಕಲ್ಯಾಣದ ಆರಂಭದಲ್ಲಿ ಈ ವೆಂಕಟಗಿರಿಯ ಮಹಾತ್ಮ್ಯವನ್ನು ಹೇಳುವಾಗ 4 ಯುಗಗಳಲ್ಲಿ ಈ ವೆಂಕಟಗಿರಿಗೆ 4 ಹೆಸರಿತ್ತು ಎಂಬುದಾಗಿ ಹೇಳ್ತಾರೆ. ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ಶೇಷಾಚಲ, ದ್ವಾಪರಯುಗದಲ್ಲಿ ಶೇಷಾಚಲ ಮತ್ತು ಕಲಿಯುಗದಲ್ಲಿ ವೆಂಕಟಾಚಲ ಅಂತ. ಹೀಗೆ 4 ಯುಗಗಳಲ್ಲಿ 4 ಹೆಸರಿಂದ ಹೇಳಲ್ಪಡತಕ್ಕಂತಹ ಈ ತಿರುಮಲ ಇದು ಅತ್ಯಂತ ಪವಿತ್ರವಾಗಿರತಕ್ಕಂತಹ ಸ್ಥಳ. ಪ್ರಾತಃ ಕಾಲದಲ್ಲಿ ಎದ್ದು ಈ 4 ಹೆಸರುಗಳಿಂದ ಕೂಡಿರತಕ್ಕಂತಹ ಬೆಟ್ಟವನ್ನು ಪ್ರತಿನಿತ್ಯ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಆಸೇತು ಹಿಮಾಚಲ ತೀರ್ಥಯಾತ್ರೆಯನ್ನು 1000 ಬಾರಿ ಮಾಡಿದರೆ ಎಷ್ಟು ಫಲ ಬರುತ್ತೋ ಅದಕ್ಕಿಂತ ಹೆಚ್ಚು ಫಲ ಬರುತ್ತೆ ಅಂತ ಶತಾನಂದ ಋಷಿಗಳು ಹೇಳ್ತಾರೆ. ಅದರಿಂದ ಪ್ರತಿದಿನ ಪ್ರಾತಃ ಕಾಲ ನಾವು ಈ ವೆಂಕಟಗಿರಿಯನ್ನು ಸ್ಮರಣೆ ಮಾಡಬೇಕು. ಇದಕ್ಕೆ ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು ಬಂತು, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರು ಬಂತು, ಶೇಷಾಚಲ ಅಂತ ತ್ರೇತಾಯುಗ ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು ಬಂತು ಎಂಬುದಾಗಿ ಕಥೆಯನ್ನು ನಿರೂಪಿಸಿದ್ದಾರೆ. ಅದನ್ನು ನಮಗೆ ಗೊತ್ತಿರುವಂಥದ್ದು. ನಾವು ನಮ್ಮ ಶರೀರವು ಕೂಡ 4 ತೆರನಾಗಿದೆ. ಈ ಒಂದೇ ಬೆಟ್ಟಕ್ಕೆ ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ ಅಂತ ಇರುವಾಗ ನಮ್ಮ ಶರೀರಕ್ಕೂ ಕೂಡ 4 ಹೆಸರುಗಳಿವೆ. ನಮ್ಮ ಶರೀರ ವೃಷಭಾಚಲವೂ ಹೌದು, ಅಂಜನಾಚಲವೂ ಹೌದು, ಶೇಷಾಚಲವೂ ಹೌದು, ವೆಂಕಟಾಚಲವೂ ಹೌದು. ನಾವು ಅನುಭವಿಸ್ತಕ್ಕಂತಹ ಈ ಭೌತಿಕ ಶರೀರ ಇದೆಯಲ್ಲ, ಇದು ವೃಷಭಾಚಲ. ಈ ಶ್ರೀನಿವಾಸ ಕಲ್ಯಾಣಕ್ಕೆ ನಾವು ಅಧ್ಯಾತ್ಮಪರ ಅರ್ಥವನ್ನು ಚಿಂತಿಸಿ ಹೊರಟಾಗ ವೃಷಭಾಚಲ ಅಂದರೆ ವೃಷವತ್ ಭಾತಿ ಇತಿ ವೃಷಭ. ವೃಷವತ್ ಎತ್ತಿನಂತೆ ಭಾತಿ, ಎತ್ತಿನಂತೆ ಇರುವಂತಹ, ಎತ್ತು ಯಾವಾಗಲೂ ಭಾರ ಹೊರ್ತದೆ. ಭಾರವನ್ನು ಹೊರುವ ಎತ್ತಿನಂತೆ ಇರತಕ್ಕಂತಹ ಭೌತಿಕ ದೇಹ ಇದು ವೃಷಭಾಚಲ. ಇದು ಎಲ್ಲ ಕಡೆ ಚಲಿಸುತ್ತೆ. ಎಷ್ಟು ಜನ್ಮಗಳನ್ನು ಪಡಿತದೋ ಗೊತ್ತಿಲ್ಲ. ಇದು ಈ ಜೀವ ಎಷ್ಟು ದೇಹಗಳನ್ನು ಪಡಿತಾನೋ ಗೊತ್ತಿಲ್ಲ. ಆದ್ದರಿಂದ ಈ ವೃಷಭ ಆಚಲ, ಎತ್ತಿನಂತೆ ಭಾರ ಹೊರತಕ್ಕಂತಹ ಈ ಭೌತಿಕ ದೇಹ ಆಚಲ, ಚೆನ್ನಾಗಿ ಚಲಿಸುವಂಥದ್ದು. ವೃಷಭಶ್ಚಾಸೌ ಆಚಲಶ್ಚ ಅಂದರೆ ಎತ್ತು ಹೇಗೆ ಭಾರವನ್ನು ಹೊರತದೋ, ಕೆಲಸವನ್ನು ಹಾಗೆ ಮಾಡುತ್ತದೋ, ಹಾಗೆ ನಮ್ಮ ಭೌತಿಕ ದೇಹವು ಕೂಡ ನಿರಂತರವಾದ ಚಲನಶೀಲವಾಗಿರುವಂಥದ್ದು. ನಮ್ಮ ಜೀವನದ ಭಾರವನ್ನು ಹೊತ್ತು ಬಳಲುವಂಥದ್ದು ಕೂಡ. ಆದ್ದರಿಂದ
ಅದು ವೃಷಭಾಚಲ. ಅಷ್ಟೇ ಅಲ್ಲ, ವೃಷಭಾಸುರ ತನ್ನ ಪ್ರಧಾನಾಂಗವಾಗಿರತಕ್ಕಂತಹ ಶಿರಸ್ಸನ್ನೇ ಭಗವಂತನಿಗೆ ಅರ್ಪಿಸಿ ಅವನನ್ನು ಒಲಿಸಿಕೊಂಡ. ಅದರಂತೆ ನಾವು ಕೂಡ ನಮ್ಮ ಈ ಶಿರವನ್ನೇ, ನಮ್ಮ ದೇಹದ ಪ್ರಧಾನಾಂಗವಾಗಿರತಕ್ಕಂತಹ ಶಿರ, ಅಲ್ಲಿರ್ತಕ್ಕಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನಿಗೆ ಅರ್ಪಿಸಬೇಕು. ಎಲ್ಲ ಇಂದ್ರಿಯಗಳನ್ನು ಭಗವಂತನಿಗೆ ಅರ್ಪಿಸಬೇಕೆಂಬ ಸಂದೇಶ ಈ ವೃಷಭಾಚಲ ವೃತ್ತಾಂತದಲ್ಲಿ ಇದೆ ಅಂತ ಹೇಳ್ತಾರೆ. ಹೀಗೆ ಈ ವೃಷಭಾಚಲ ಮುಂದೆ ಅಂಜನಾಚಲ ಅಂತಾಯಿತು. ಯಾಕೆಂದರೆ ಈ ಭೌತಿಕ ದೇಹ ಇದು ವೃಷಭಾಚಲ, ಇದರೊಳಗೆ ಒಂದು ದೇಹ ಇದೆ, ಅದಕ್ಕೆ ಅನಿರುದ್ಧ ದೇಹ ಅಂತ ಹೇಳ್ತಾರೆ. ಅನಿರುದ್ಧ ದೇಹ, ಆ ಅನಿರುದ್ಧ ದೇಹವೇ ಭೌತಿಕ ದೇಹದೊಳಗಿರ್ತಕ್ಕಂತಹ ಅನಿರುದ್ಧ ದೇಹ, ಅದು ಅಂಜನಾಚಲ. ಅಂಜನ ಅಂದರೆ ದೋಷ ಅಂತ ಅರ್ಥ, ನಿರಂಜನ ಅಂತ ಹೇಳ್ತಾರೆ, ದೋಷರಹಿತ ಅಂತ. ಈ ಅಂಜನ ಅಂದರೆ ದೋಷ. ಅಂತಹ ದೋಷ ಇರುವ ಅಚಲ, ಸದಾ ಚಲನಶೀಲವಾಗಿರತಕ್ಕಂತಹ ದೇಹವಾಗಿರತಕ್ಕಂತಹ ಈ ಅನಿರುದ್ಧ ದೇಹ, ಇದುವೇ ಅಂಜನಾಚಲ. ಏಕೆಂದರೆ ಭೌತಿಕ ದೇಹದಲ್ಲಿ ಏನು ದುಷ್ಟ ಕಾರ್ಯ ಪ್ರವೃತ್ತಿ ಇದೆ, ಆ ದೋಷಕ್ಕೆ ಕಾರಣವಾಗಿರುವಂಥದ್ದು ಈ ಅನಿರುದ್ಧ ದೇಹದಲ್ಲಿ. ಹಾಗಾಗಿ ಈ ಅನಿರುದ್ಧ ದೇಹ ನಮ್ಮ ದೋಷಕ್ಕೆ ಕಾರಣ. ಇದನ್ನೇ ಜಗನ್ನಾಥಾಸ್ ಹೇಳ್ತಾರೆ, ರುದ್ರ ಮೊದಲಾದ ಅಮರರಿಗೆ ಅನಿರುದ್ಧ ದೇಹವೇ ಮನಿ ಎನಿಸುವುದು, ಇದ್ದು ಕೆಲಸದ ಮಾಡರಲ್ಲಿಂದಿತ್ತ ಸ್ಥೂಲದಲ್ಲಿ ಕ್ಷುದ್ರ ಕಳ ದಿವಿಜರು ಪರಸ್ಪರ ಸ್ಪರ್ಧೆಯಿಂದಲೇ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವರು ಪ್ರಾಣೇಶನಾಜ್ಞೆಯಲ್ಲಿ ಅಂತ ಹೇಳಿದ ಹಾಗೆ, ಜೀವರ ಸ್ಥೂಲ ಶರೀರದಲ್ಲಿ ನಡೀತಕ್ಕಂತಹ ದುಷ್ಟ ಕಾರ್ಯ ಗೊಂದಲಗಳಿಗೆ, ದ್ವಂದ್ವಗಳಿಗೆ ಕಾರಣವಾಗಿರುವಂಥದ್ದು ಈ ಅನಿರುದ್ಧ ದೇಹ. ಯಾಕೆಂದರೆ ಭಗವಂತನ ಆಜ್ಞೆಯಂತೆ ಜೀವನಿಂದ ಸತ್ಕರ್ಮಗಳನ್ನು ಮಾಡಿಸ್ತಕ್ಕಂತಹ ರುದ್ರಾದಿ ದೇವತೆಗಳು ಅನಿರುದ್ಧ ದೇಹವನ್ನೇ ಮನೆಯನ್ನಾಗಿ ಮಾಡಿಕೊಂಡು ಜೀವನಿಂದ ದುಷ್ಟ ಕರ್ಮಗಳನ್ನು ಮಾಡಿಸ್ತಕ್ಕಂತಹ ದೈತ್ಯರೊಡನೆ ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ ಜೀವನಿಗೆ ದ್ವಂದ್ವ ಸ್ಥಿತಿ, ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಒಂದು ಕಡೆ ರುದ್ರಾದಿ ದೇವತೆಗಳು ನಮ್ಮನ್ನು ಪ್ರೇರಿಸ್ತಾರೆ, ಅದರ ಜೊತೆಯಲ್ಲಿ ಜೀವ ದುಷ್ಟ ಕಾರ್ಯವನ್ನು ಮಾಡುವಂತೆ ಆ ದುಷ್ಟ ಪ್ರವೃತ್ತಿ ನಮ್ಮಲ್ಲಿ ಮೂಡಿಸ್ತಕ್ಕಂತಹ ದೈತ್ಯರು, ಅವರೊಡನೆ ತತ್ವಾಭಿಮಾನಿ ದೇವತೆಗಳು ಸ್ಪರ್ಧೆ ಮಾಡ್ತಾರೆ. ಈ ಒಂದು ದ್ವಂದ್ವ ಸ್ಥಿತಿ, ದುಷ್ಟ ಪ್ರವೃತ್ತಿ ಅನ್ನೋ ದೋಷ, ಇದರಿಂದ ನಮಗೆ ಉದ್ಧಾರ ಇಲ್ಲ. ನಾವು ಈ ದ್ವಂದ್ವವನ್ನು ಮೀರಬೇಕು. ಸತ್ಕರ್ಮಾಲೋಚನೆ, ಸತ್ಪ್ರವೃತ್ತಿಗಳೇ ಬೇಕು. ಅದಕ್ಕೆ ಭಗವಂತನ ದಯೆ ಬೇಕು. ಈ ಹಿನ್ನೆಲೆಯಲ್ಲಿ ಈ ದ್ವಂದ್ವ ಎಂಬ ದೋಷ, ಅದುವೇ ಅಂಜನ. ಆ ಅಂಜನ ಇರತಕ್ಕಂತಹ ಈ ಅಚಲ, ಜನ್ಮದಿಂದ ಜನ್ಮಕ್ಕೆ ಸಂಚರಿಸ್ತಕ್ಕಂತಹ ಈ ಅನಿರುದ್ಧ ದೇಹ, ಇದು ಅಂಜನಾಚಲ. ದೇವದೈತ್ಯರ ದ್ವಂದ್ವ ಕರ್ಮಗಳಿಗೆ ಆಶ್ರಯವಾಗಿರ್ತಕ್ಕಂತಹ ಈ ದೇಹ, ಇದು ಅಂಜನಾಚಲ. ಮತ್ತು ಅಂಜನಾಚಲಕ್ಕೆ ದ್ವಾಪರದಲ್ಲಿ ಶೇಷಾಚಲ ಅಂತ ಹೆಸರು ಬಂತು. ಶೇಷಾಚಲ, ನಮ್ಮ ದೇಹದಲ್ಲಿ ಕೂಡ ಶೇಷಾಚಲ ಇದೆ. ಯಾವುದು? ನಮ್ಮ ಭೌತಿಕ ದೇಹ, ಅದರೊಳಗೆ ಅನಿರುದ್ಧ ದೇಹ, ಅದರೊಳಗೆ ಇನ್ನೊಂದು ದೇಹ ಇದೆ. ಅದಕ್ಕೆ ಏನಂತಾರೆ? ಲಿಂಗದೇಹ ಅಂತಾರೆ. ಈ ಶೇಷಾಚಲ ಎಂಬ ದೇಹ, ಅದು ನಮ್ಮ ದೇಹಗಳ ಪೈಕಿ ಲಿಂಗ ದೇಹವನ್ನು ಸಂಕೇತಿಸ್ತಾ ಇದೆ. ಶೇಷ ಅಚಲ. ಶೇಷ ಅಂದರೆ ಉಳಿದಿರುವಂಥದ್ದು. ಏನು ಉಳಿದಿರುವಂಥದ್ದು ಅಂದರೆ ಈ ಲಿಂಗದೇಹ ನಮಗೆ ಅನಾದಿ ಕಾಲದಿಂದ ಇರುವಂಥದ್ದು. ಎಷ್ಟೋ ಲಕ್ಷ ಯೋನಿಗಳಲ್ಲಿ ಭೌತಿಕ ಶರೀರಗಳು ಬಂದರೂ ಹೋದರೂ ಕೂಡ ಜೀವನೊಂದಿಗೆ ಸದಾ ಶೇಷವಾಗಿ ಉಳಿದಿರುವಂಥದ್ದು ಲಿಂಗದೇಹ. ಭೌತಿಕ ದೇಹಗಳು ಎಷ್ಟೋ ಬರ್ತವೆ, ಭೌತಿಕ ದೇಹ, ಲಿಂಗದೇಹ, ಇವೆಲ್ಲ ಬಂದರೂ ಹೋದರೂ ಜೀವನಿಗೆ ಉಳಿಯುವುದು ಯಾವುದು ಅಂದರೆ ಆ ಲಿಂಗದೇಹ ಮಾತ್ರ. ಆದ್ದರಿಂದ ಅದು ಶೇಷ, ಅದು ಎಲ್ಲ ಜನ್ಮಗಳಲ್ಲಿ ಉಳಿಯತಕ್ಕಂತಹ ದೇಹ.
ಆದ್ದರಿಂದ ಶೇಷಾಚಲ. ಈ ಲಿಂಗದೇಹ ಜೀವನ ಜೊತೆ ಯಾವಾಗಲೂ ಇರಲ್ಲ. ಎಲ್ಲಿವರೆಗೆ ಇರುತ್ತೆ ಅಂದರೆ ಸಾಧನಾ ನಂತರದಲ್ಲಿ ಈ ಜೀವ ಸಾಧನೆ ಮಾಡಿಕೊಂಡ ಮೇಲೆ ಅವನು ವಿರಜಾನದಿ ಸ್ನಾನೇನ ತೆಕ್ತಲಿಂಗಾನಾಮ ಅಂತ ಹೇಳ್ತಾರೆ. ಮುಂದೆ ಅವ ಲಿಂಗದೇಹವನ್ನು ವಿರಜಾನದಿ ಸ್ನಾನದಿಂದ ಕಳೆದುಕೊಳ್ತಾನೆ. ಅಲ್ಲಿವರೆಗೆ ಈ ಶೇಷಾಚಲ ಅಂದರೆ ಈ ಲಿಂಗದೇಹ ಅನ್ನೋದು ಇರ್ತದೆ. ಸಾತ್ವಿಕರಿಗೆ ಈ ಲಿಂಗದೇಹ ವಿರಜಾನದಿ ಸ್ನಾನದಿಂದ ಹೊರಟು ಹೋಗುತ್ತೆ. ರಾಜಸರಿಗೆ ಈ ಲಿಂಗದೇಹ ವಾಯುದೇವರ ಹುಂಕಾರದಿಂದ ಹೊರಟು ಹೋಗ್ತದೆ. ತಾಮಸರಿಗೆ ಇರತಕ್ಕಂತಹ ಲಿಂಗದೇಹ ಅದು ಗದಾಪ್ರಹಾರದಿಂದ ಬಿಟ್ಟು ಹೋಗ್ತದೆ. ಹೀಗೆ ಲಿಂಗದೇಹವು ಜೀವನನ್ನು ಒಂದು ಬಾರಿ ಬಿಟ್ಟು ಹೋದರೆ ಮತ್ತೆ ಯಾವತ್ತೂ ಲಿಂಗದೇಹದ ಸಂಬಂಧವಿಲ್ಲ. ಆಮೇಲೆ ಉಳಿಯುವಂಥದ್ದು ಅವನ ಸ್ವರೂಪಭೂತವಾಗಿರತಕ್ಕಂತಹ ದೇಹ ಮಾತ್ರ. ಈ ಲಿಂಗದೇಹದೊಳಗಿರತಕ್ಕಂತಹ ಬ್ರಹ್ಮ, ವಾಯು, ವಾಣಿ, ಭಾರತಿ ಇವರೆಲ್ಲ ನಮ್ಮ ಮೂಲಕ ಕರ್ಮವನ್ನು ಮಾಡಿಸ್ತಾರೆ. ಆದ್ದರಿಂದ ಇದು ಶೇಷಾಚಲ. ಇನ್ನು ಆ ಶೇಷಾಚಲಕ್ಕೆ ಈ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು ಬಂತು. ಈ ವೆಂಕಟಾಚಲ ಯಾವುದು ಅಂದರೆ ನಮ್ಮ ಸ್ವರೂಪ ದೇಹವೇ ವೆಂಕಟಾಚಲ. ಈ ಆವರಣವಾಗಿರುವಂಥದ್ದು ಲಿಂಗದೇಹ. ಆ ಲಿಂಗದೇಹ ಹೋದ ಮೇಲೆ ಉಳಿಯುವಂಥದ್ದು ನಮ್ಮ ಸ್ವರೂಪಭೂತವಾಗಿರತಕ್ಕಂತಹ ಸ್ವರೂಪ ದೇಹ. ಆವಾಗ ಆ ಸ್ವರೂಪದ ದೇಹದ ಒಂದು ಅನುಭವ ನಮಗೆ ಲಿಂಗದೇಹ ಇರೋ ತನಕ ಆಗುವುದಿಲ್ಲ. ಈ ಲಿಂಗದೇಹ ಭಂಗವಾಗುವವರೆಗೆ ನಮ್ಮ ಸ್ವರೂಪ ದೇಹದ ಜ್ಞಾನ ಅನುಭವ ನಮಗೆ ಬರುವುದಿಲ್ಲ. ಲಿಂಗದೇಹ ಕಳಚಿ ಹೋದ ಮೇಲೆ ಸ್ವರೂಪವಾಗಿರತಕ್ಕಂತಹ ಜ್ಞಾನಾನಂದಗಳ ಅನುಭೂತಿ ನಮಗಾಗತ್ತೆ. ಇಂತಹ ಒಂದು ಸ್ವರೂಪದ ಒಳಗಿರತಕ್ಕಂತಹ ಆ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನ ದರ್ಶನವಾದಾಗ ಜೀವನಿಗೆ ಅಂಟಿಕೊಂಡಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ. ಅವನ ಕರ್ಮಬಂಧನ, ಸಂಶಯ ವಿಪರ್ಯಗಳು ಎಲ್ಲವೂ ಸಂಪೂರ್ಣವಾಗಿ ನಾಶವಾಗ್ತದೆ. ಅದಕ್ಕೋಸ್ಕರವಾಗಿ ಭಾಗವತ ಹೇಳುತ್ತೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇವ ಆತ್ಮನೀಶ್ವರೇ. ಈ ನಿಟ್ಟಿನಲ್ಲಿ ಲಿಂಗದೇಹ ಭಂಗವಾದ ಮೇಲೆ ಪ್ರತಿಯೊಬ್ಬ ಜೀವನಿಗೆ ತನ್ನ ಸ್ವರೂಪ ದರ್ಶನ ಆಗುತ್ತೆ. ಅಂತಹ ಸ್ವರೂಪ ದರ್ಶನ ಆಗುವ ಮೊದಲು ಲಿಂಗದೇಹ ಭಂಗ ಆಗಬೇಕು. ಆ ಲಿಂಗದೇಹ ಭಂಗವಾದಾಗ ಕರ್ಮಬಂಧನ, ಎಲ್ಲ ಸಂಶಯ ವಿಪರ್ಯಗಳು ನಾಶವಾಗುತ್ತೆ. ಇದುವೇ ವೆಂಕಟಾಚಲ. ವೆಂಕಟಾಚಲವು ಹಾಗೆ ಕಟತೆ ಇತಿ ಕಟಃ ವೆಂಕಟಾಚಲ ವೇಂ ಪಾಪಂ ಕಟತೆ. ನಾವು ಮಾಡಿದ ಪಾಪವನ್ನೆಲ್ಲ ಪರಿಹಾರ ಮಾಡುತ್ತೆ ಎಂಬ ಕಾರಣಕ್ಕೆ ವೆಂಕಟಾಚಲ ಅಂತ ಹೇಳೋದು. ಇಂತಹ ಸ್ವರೂಪಭೂತವಾಗಿರತಕ್ಕಂತಹ ದೇಹ ಅದಕ್ಕೆ ನಾಶ ಎಂಬುದು ಇಲ್ಲ. ಆದ್ದರಿಂದ ಈ ಸ್ವರೂಪವಾಗಿರತಕ್ಕಂತಹ ದೇಹ ವೆಂಕಟಾಚಲ ಇದು ಅಚಲವೂ ಹೌದು, ದೇಹವೂ ಹೌದು. ಆದ್ದರಿಂದ ಇಂತಹ ದೇಹದಿಂದ ಜೀವನ ಮಾಡತಕ್ಕಂತಹ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿದಾಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಈ ಬೆಟ್ಟದಲ್ಲಿರತಕ್ಕಂತಹ ಈ ಪರಬ್ರಹ್ಮನ ಮಂದಿರ 4 ದೇಹಗಳಿಗೆ ಸಂಕೇತವಾಗಿದೆ. ತಿರುಪತಿ ತಿಮ್ಮಪ್ಪನ ಈ ಬೆಟ್ಟ 4 ದೇಹಗಳಿಗೆ ಸಂಕೇತವಾಗಿದೆ. ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ. ಅದುವೇ ನಮ್ಮ ಭೌತಿಕ ದೇಹ, ಅದರೊಳಗಿರ್ತಕ್ಕಂತಹ ಅನಿರುದ್ಧ ದೇಹ, ಅದರೊಳಗಿರ್ತಕ್ಕಂತಹ ಲಿಂಗದೇಹ ಮತ್ತು ಅದರೊಳಗಿರ್ತಕ್ಕಂತಹ ಸ್ವರೂಪವಾಗಿರ್ತಕ್ಕಂತಹ ದೇಹ. ಈ ದಿಶೆಯಲ್ಲಿ ನಾವು ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಆಗ ನಿಜವಾಗಿಯೂ ಹಾಗೆ ಮಾಡಿದಲ್ಲಿ ನಿಜವಾಗಿಯೂ ತಿರುಮಲೇಶ್ವರನ ದರ್ಶನ ಅಂದರೆ ಅದನ್ನು ಸಾಧಿಸಲು ಪ್ರಯತ್ನಿಸುವುದು, ಸಫಲವಾಗುವುದು ಮನುಷ್ಯ ಜನ್ಮದ ಸಾರ್ಥಕ್ಯ ಅಂತ ಹೇಳ್ತಾ, ಈ ವೆಂಕಟಾಚಲದಲ್ಲಿ ಯಾಕೆ ತಿಮ್ಮಪ್ಪ ಬಂದು ನಿಂತ, ಅದಕ್ಕೊಂದು ದೊಡ್ಡ ಕಥೆ ಇದೆ. ಅದನ್ನು ಹೇಳ್ತಾರೆ. ಬ್ರಹ್ಮದೇವರು ಕೊನೆಗೆ ಈ ವೆಂಕಟಾಚಲದ ಕಥೆಯನ್ನು ಹೇಳುವ ಕೊನೆಗೆ ಒಬ್ಬ ಬ್ರಾಹ್ಮಣ, ಸದ್ಬ್ರಾಹ್ಮಣ ಮಾಧವನೆಂಬ ಬ್ರಾಹ್ಮಣ, ಅವ ಭ್ರಷ್ಟನಾಗಿ ಕೊನೆಗೆ ಪಶ್ಚಾತ್ತಪ್ತ ದಗ್ಧನಾಗಿ ಅವ
ಈ ವೆಂಕಟಗಿರಿಯನ್ನು ಹತ್ತುತ್ತಾನೆ. ಆಗ ಅವನ್ನೆಲ್ಲ ಪಾಪ ಪರಿಹಾರವಾಗುತ್ತೆ. ಆಗ ಬ್ರಹ್ಮದೇವರು ಬಂದು ಅವನಿಗೆ ಹೇಳಿರ್ತಾರೆ. ಆ ಬ್ರಹ್ಮದೇವರ ಮಾತಿನಂತೆ ಶುದ್ಧನಾಗಿರ್ತಕ್ಕಂತಹ ಮಾಧವ ಬ್ರಾಹ್ಮಣ ಆ ಮುಂದೆ ಆಕಾಶರಾಜನಾಗಿ ಜನಿಸಿ ಸಂತತಿ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲಿಕ್ಕೋಸ್ಕರವಾಗಿ ಭೂಶುದ್ಧಿಯನ್ನು ಮಾಡತಕ್ಕಂತಹ ಕಾಲದಲ್ಲಿ ಪದ್ಮಗಳಿಗೆ ಇರತಕ್ಕಂತಹ ಒಂದು ಹೆಣ್ಣು ಮಗುವನ್ನು ತನ್ನ ಮಗಳಂತೆ ಪ್ರೀತಿಯಿಂದ ಪೋಷಣೆ ಮಾಡ್ತಾನೆ. ಅವಳಿಗೆ ಪದ್ಮಾವತಿ ಎಂಬ ನಾಮಕರಣ ಮಾಡ್ತಾನೆ. ಆ ಪದ್ಮಾವತಿಯನ್ನು ಸಕಲ ವೈಭವದಿಂದ ಶ್ರೀನಿವಾಸನಿಗೆ ನೀಡಿ ಮಹೋತ್ಸವವನ್ನು, ಕಲ್ಯಾಣ ಮಹೋತ್ಸವವನ್ನು ಆಚರಿಸ್ತಾನೆ. ಆದ್ದರಿಂದ ಈ ಪದ್ಮಾವತಿ ಶ್ರೀನಿವಾಸರ ಒಂದು ಕಲ್ಯಾಣ ಮಹೋತ್ಸವ ಅದಕ್ಕೆ ಹಿನ್ನೆಲೆಯನ್ನು ಹೇಳ್ತಾ ಶ್ರೀನಿವಾಸ ಕಲ್ಯಾಣದ 2ನೇ ಅಧ್ಯಾಯದಲ್ಲಿ ಎಲ್ಲ ಋಷಿಗಳು ಸೇರಿಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಭೃಗು ಋಷಿ ನಾವು ಮಾಡತಕ್ಕಂತಹ ತಪಸ್ಸಲ ಯಜ್ಞ, ನಾವು ಮಾಡತಕ್ಕಂತಹ ಯಜ್ಞದ ಒಂದು ಪೂರ್ಣ ಫಲವನ್ನು ಯಾರಿಗೆ ಅರ್ಪಿಸುವುದು ಅಂತ ಜಿಜ್ಞಾಸೆ ಬಂದಾಗ ಭೃಗು ಋಷಿಗಳು ಹೊರಡುತ್ತಾರೆ. ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠ ಎಂಬುದಾಗಿ ಭೃಗು ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಸತ್ಯಲೋಕಕ್ಕೆ ಹೋಗ್ತಾರೆ, ಕೈಲಾಸಕ್ಕೆ ಹೋಗ್ತಾರೆ. ಆಮೇಲೆ ವೈಕುಂಠಕ್ಕೆ ಬರ್ತಾರೆ. ವೈಕುಂಠಕ್ಕೆ ಬಂದಾಗ ಭೃಗು ಮಹರ್ಷಿ ಪರಮಾತ್ಮನ ತನ್ನ ಪಾದದಿಂದ ಪರಮಾತ್ಮನಿಗೆ ಪ್ರಹಾರ ಮಾಡಿಬಿಡ್ತಾನೆ. ಆಗ ಭೃಗು ಮಹರ್ಷಿಗಳ ಪಾದಪ್ರಹಾರದಿಂದ ವ್ಯಗ್ರಳಾದಂತೆ ನಟಿಸಿದಂತಹ ಮಹಾಲಕ್ಷ್ಮೀ ದೇವಿ ಕೊಲ್ಲಾಪುರದಲ್ಲಿ ಒಂದು ರೂಪದಿಂದ ನೆಲೆಸಿ ಅಗಸ್ತ್ಯ ಮಾಸ ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಪಂಚಮಿ ತಿಥಿ ಉತ್ತರಾಷಾಢ ನಕ್ಷತ್ರ ಶುಕ್ರವಾರ ಅವಳು ಪದ್ಮಸರೋವರದಲ್ಲಿ ಪದ್ಮಾವತಿಯಾಗಿ ಪ್ರಕಟಗೊಳ್ಳುತ್ತಾಳೆ. ಅವಳೇ ಮುಂದೆ ಆಕಾಶರಾಜನ ಮಗಳಾಗ್ತಾಳೆ. ಭೌತಿಕದಲ್ಲೂ ನಾವು ನೋಡುವಾಗ ನಮ್ಮ ದೇಶ ಆಧ್ಯಾತ್ಮಿಕವನ್ನು ತೋರಿದಂತಹ ದೇಶ. ನಮ್ಮ ದೇಶದ ಒಂದೊಂದು ಕಣವೂ ಕೂಡ ಭಗವಂತನ ಅಧಿಷ್ಠಾನ. ನಮ್ಮ ದೇಹದ ಒಂದೊಂದು ಭಾಗದಲ್ಲಿಯೂ ಕೂಡ ಆ ಪರಮಾತ್ಮನ ಸನ್ನಿಧಾನ ಸುಸ್ಥಿರವಾಗಿದೆ. ಅದಕ್ಕೆ ನಿದರ್ಶನ 4 ಯುಗದ 4 ಹೆಸರಿನ ಈ ತಿರುಮಲ ಬೆಟ್ಟ. ಇದನ್ನು ನಾವು ದರ್ಶನ ಮಾಡಬೇಕು. ನಮ್ಮ ದೇಹದ ಅಂತರಂಗ ದರ್ಶನ. ಅದಕ್ಕೋಸ್ಕರವಾಗಿ ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ, ನಮ್ಮ ಜೀವನದ 4 ದೇಹಗಳಿಗೆ ಸಂಕೇತವಾಗಿರತಕ್ಕಂತಹ 4 ಗೋಡೆಗಳ ಒಳಗೆ ಇರತಕ್ಕಂತಹ 4 ಬೆಟ್ಟದಲ್ಲಿರತಕ್ಕಂತಹ ಶ್ರೀನಿವಾಸ ಅವನು ಬಂದ ಬಗೆ ಹೇಗೆ, ಯಾಕೆ ಬಂದ ಎಂಬ ಜಿಜ್ಞಾಸೆ ನಮಗೆ ಸಹಜವಾಗಿ ಮೂಡುತ್ತೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಉತ್ತರವಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಈ ವಿಚಾರ ಬರುತ್ತೆ. ಸೂತ ಶೌನಕರ ಸಂವಾದದಿಂದ ಪ್ರಾರಂಭವಾಗ್ತಕ್ಕಂತಹ ಈ ಭವಿಷ್ಯೋತ್ತರ ಪುರಾಣದಲ್ಲಿ ನಾವು ಕೇಳತಕ್ಕಂತಹ ಸಂವಾದ ಜನಕ ಶತಾನಂದರ ಸಂವಾದ. ಇದು ಕೇವಲ ಪೌರಾಣಿಕ ಕಥೆಯಾಗದೆ ಮಾನವ ಜೀವನದಲ್ಲಿ ಕಾಣುವ ಸಮಸ್ಯೆ, ಅದಕ್ಕೆ ಕಾರಣ ಹಾಗೂ ಅದರ ಪರಿಹಾರಗಳ ಸೂಚನೆ ಇಲ್ಲಿದೆ. ಉತ್ತಮ ಧರ್ಮನಿಷ್ಠನಾಗಿರ್ತಕ್ಕಂಥವನು, ಪಕ್ವವಾಗಿರತಕ್ಕಂತಹ ಶಾಸ್ತ್ರಜ್ಞಾನವನ್ನು ಗಳಿಸಿದವನು, ಯಾವ ಕೋಪ ತಾಪಗಳಿಲ್ಲದೆ ಸರ್ವಭೂತಗಳಲ್ಲಿಯೂ ದಯೆಯನ್ನು ತೋರತಕ್ಕಂತಹ, ಇಂದ್ರಿಯ ನಿಗ್ರಹ ಇರತಕ್ಕಂತಹ, ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿ ಮೊದಲಾದ ಉತ್ಕೃಷ್ಟ ಗುಣಗಳಿಂದ ಬೆಳಗಿದಂತಹ ಜನಕ ಮಹಾರಾಜ. ಆ ಜನಕ ಮಹಾರಾಜನ ಮನದಲ್ಲಿ ಒಂದು ದಿನ ಒಂದು ಕೆಟ್ಟ ಆಲೋಚನೆ ಬರುತ್ತೆ, ನನಗೆ ಸುಖ ಮಾತ್ರ ಬರಲಿ, ದುಃಖ ಬರಲೇಬಾರದು, ಈ ಒಂದು ಭಾವ ಮೂಡುತ್ತೆ. ಅಂದರೆ ಬೇಕೆನಿಸಿದ ಸುಖವನ್ನು ಪಡೆಯುವಂತಹ, ಬೇಡವೆನಿಸಿದ ದುಃಖವನ್ನು ಬಿಡತಕ್ಕಂತಹ ಸ್ವಾತಂತ್ರ್ಯದ ಭ್ರಮೆ ಆ ಜನಕ ಮಹಾರಾಜನನ್ನು ಆವರಿಸುತ್ತೆ. ನೈಜ ಭಕ್ತರ ದೋಷಗಳಿದೆ. ಇಂತಹ ದೋಷಗಳನ್ನು ಕೆಲವರು ಮಾಡ್ತಾರೆ. ಅಂತಹ ಭಗವದ್ಭಕ್ತರ ದೋಷಗಳನ್ನು ಪರಿಹರಿಸಿ ಅವರನ್ನು
ಉತ್ತಮ ಸಾಧಕರನ್ನಾಗಿ ಮಾಡತಕ್ಕಂತಹ ಕರುಣಾಮಯಿಯಾಗಿರತಕ್ಕಂತಹ ಪರಮಾತ್ಮ ಆ ಜನಕ ಮಹಾರಾಜನ ಈ ವಿಚಿತ್ರವಾಗಿರತಕ್ಕಂತಹ ಸಂಕಲ್ಪವನ್ನು ಸರಿಪಡಿಸಲು ಒಂದು ವಿಡಂಬನೆಯನ್ನು ಮಾಡ್ತಾನೆ. ಅದೇನೆಂದರೆ, ಜನಕ ಮಹಾರಾಜನಿಗೆ ಸ್ವಪ್ನ ಕಾಣಿಸ್ಕೊಳ್ಳುತ್ತೆ. ಸ್ವಪ್ನದಲ್ಲಿ ದುಃಖಮಯವಾಗಿರತಕ್ಕಂತಹ ಸನ್ನಿವೇಶಗಳ ಪ್ರದರ್ಶನ ಆಗುತ್ತೆ. ಆ ಸ್ವಪ್ನದೃಷ್ಟವಾಗಿರತಕ್ಕಂತಹ ದುಃಖ ಸಂಗತಿಗಳಿಂದ ವ್ಯಾಕುಲಿತರಾದಂತಹ ಜನಕ ಮಹಾರಾಜ ಗುರುಗಳಾಗಿರ್ತಕ್ಕಂತಹ ಶತಾನಂದ ಮುನಿಗಳ ಮೊರೆ ಹೋಗ್ತಾನೆ. ಆಗ ಅವರು ಅವನ ದುಃಖ ಚಿಂತೆಗಳ ಪರಿಹಾರಕ್ಕಾಗಿ ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶವೇ ಈ ಶ್ರೀನಿವಾಸ ಕಲ್ಯಾಣ ಕಥಾನಕ. ಈ ವೈಕುಂಠಗಿರಿಯ ಕಥಾನಕವನ್ನು ಕೇಳಿ ಜನಕರಾಜ ಸಂತುಷ್ಟನಾಗ್ತಾನೆ, ಸಾಧನ ಸಂಪನ್ನನಾಗ್ತಾನೆ, ನಮಗೆಲ್ಲರಿಗೂ ಆದರ್ಶನಾಗ್ತಾನೆ. ಅವನ ಜಾಗೃತ ಜ್ಞಾನ ಅನುಷ್ಠಾನಗಳಿಂದ ಭಗವಂತ ಅವರಿಗೆ ಪ್ರಸನ್ನನಾಗ್ತಾನೆ. ಸುಖ ಮಾತ್ರ ಇರಲಿ, ದುಃಖ ಬೇಡ ಎಂಬ ಆ ಜನಕನ ಮಾತನ್ನು ಪರಮಾತ್ಮ ಸತ್ಯಗೊಳಿಸ್ತಾನೆ. ಬ್ರಹ್ಮರುದ್ರ ಲೋಕಗಳ ನಂತರ ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಬರ್ತಾರೆ. ವೈಕುಂಠಕ್ಕೆ ಬಂದಾಗ ಅದ್ಭುತವಾಗಿರತಕ್ಕಂತಹ ರಮಣೀಯ ತಲ್ಪದಲ್ಲಿ ಪೌಡಿಸಿದ್ದಾನೆ ಪರಮಾತ್ಮ. ಲಕ್ಷ್ಮೀದೇವಿ ಪಾದಸೇವೆಯನ್ನು ಮಾಡ್ತಾ ಇದ್ದಾಳೆ. ನಿದ್ರಿಸುವಂತೆ ನಟನೆ ಮಾಡ್ತಾ ಇರತಕ್ಕಂತಹ ಭಗವಂತನನ್ನು ಕಂಡು ಭೃಗು ಮಹರ್ಷಿ ಸ್ತೋತ್ರ ಮಾಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಕೋಪದಿಂದ ವೇಗದಿಂದ ಬಂದು ಭಗವಂತನ ವಕ್ಷಸ್ಥಳವನ್ನೇ ಒದ್ದು ಬಿಡ್ತಾನೆ. ಆ ಒಂದು ಪಾದಪ್ರಹಾರದಿಂದ ಎಚ್ಚರಗೊಂಡವನಂತೆ ನಟಿಸ್ತಾ ಭಗವಂತನ ಥಟ್ಟನೆ ತಾನೆದ್ದು ಈ ಭೃಗು ಮಹರ್ಷಿಗಳ ತಾನು ಜಗತ್ತಿಗೆ ಪಿತನೇ ಆಗಿದ್ದರೂ ಕೂಡ ಭೃಗು ಮಹರ್ಷಿಗಳ ಪಾದಕ್ಕೆರಗಿ ಅವರನ್ನು ಸಿಂಹಾಸನದಲ್ಲಿ ಪ್ರೀತಿಯಿಂದ ಕುಳ್ಳಿರಿಸ್ತಾನೆ. ಅಷ್ಟೇ ಸಾಲದೆ ತನ್ನ ನಿತ್ಯ ಅವಿಯೋಗಿನಿಯಾಗಿರ್ತಕ್ಕಂತಹ ಹೆಂಡತಿ, ಭಕ್ತಾಗ್ರಣಿ, ಏಕಾಂತ ಭಕ್ತಾಗ್ರಣಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಅವಳ ಕರಕಮಲಗಳಿಂದ ಸುರಿದಂತಹ ನೀರನ್ನು ತನ್ನ ಅಮೃತಮಯವಾಗಿರತಕ್ಕಂತಹ ಬೊಗಸೆಗಳಲ್ಲಿ ಹಿಡಿದು ಭೃಗುಮುನಿಗಳ ಪಾದವನ್ನು ಮೆದುವಾಗಿ ತೊಳಿತಾನೆ. ತೊಳೆದ ಆ ವಿಪ್ರ ಪಾದೋದಕವನ್ನು ಶಿರದಲ್ಲಿ ಧಾರಣ ಮಾಡ್ತಾನೆ. ತನ್ನ ಲಕ್ಷ್ಮೀದೇವಿಗೂ ಪ್ರೋಕ್ಷಣೆ ಮಾಡ್ತಾನೆ. ಅಂತೆಯೇ ತನ್ನ ಅನುಬಂಧಿಗಳೆಲ್ಲರೂ ಅವರೆಲ್ಲರೂ ಕೂಡ ಪ್ರೋಕ್ಷಣೆ ಮಾಡ್ತಾನೆ. ಇದು ಜಗತ್ತಿಗೆ ಸಂದೇಶ ನೀಡಲಿಕ್ಕೋಸ್ಕರವಾಗಿ. ಅವನು ಏನಾಗಬೇಕಾಗಿದೆ ಪರಮಾತ್ಮನಿಗೆ? ನಮ್ಮನ್ನು ಈ ನಮಗೆ ಒಂದು ಸಂದೇಶವನ್ನು ನೀಡಲಿಕ್ಕೋಸ್ಕರವಾಗಿ ಅವ ಹೀಗೆ ಮಾಡಿರುವಂಥದ್ದು. ಬ್ರಹ್ಮಜ್ಞಾನಿಗಳ ದರ್ಶನ, ಅವರ ಸ್ಪರ್ಶನ, ಅವರ ಸೇವನಾದಿಗಳು ನಮ್ಮನ್ನು, ನಮ್ಮ ಹಿಂದಿನ ಹಿರಿಯರನ್ನು, ಮುಂದಿನ ಪರಂಪರೆಯನ್ನು ಕೂಡ ಉದ್ಧಾರ ಮಾಡುತ್ತೆ. ಮನೆಗೆ ಬಂದಾತನ ಆತಿಥ್ಯ ನಮ್ಮ ಶ್ರೇಯಸ್ಸಿಗೆ ಉತ್ತಮವಾಗಿರತಕ್ಕಂತಹ ಸಾಧನ ಎಂಬ ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಶ್ರೀಹರಿ ತೋರಿದಂತಹ ಈ ಒಂದು ಪರಿಚಾರಿಕೆಯಿಂದ ಭೃಗುಮನಿಗಳು ನಾಚಿ ನೀರಾಗ್ತಾರೆ. ಒದ್ದು ಅಪರಾಧವಾದ ಮಾಡಿದರೂ ಕೂಡ ಸ್ವಲ್ಪ ಸಹ ಪರಮಾತ್ಮ ಕ್ರುದ್ಧನಾಗದೆ ಔದಾರ್ಯವನ್ನು ತೋರಿದಂತಹ ಆ ಹರಿಯ ಕಾರುಣ್ಯವನ್ನು ಕಂಡು ತುಂಬ ಸಂತೋಷ ಪಡ್ತಾರೆ ಭೃಗು ಮಹರ್ಷಿಗಳು. ಅವರ ಕಂಠ ಗದ್ಗದವಾಗ್ತದೆ, ಮಾತು ಮಂತ್ರಗಳು ನಿಂತು ಹೋಗ್ತವೆ, ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿತವೆ. ಅನಂತರ ಸಮಸ್ಥಿತಿಗೆ ಬಂದು ಭೃಗು ಮಹರ್ಷಿಗಳು ಹೇಳ್ತಾರೆ, ಪಾಪ ಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದ್ವಿಜರನು ಈ ಪಯೋಜ ಭವಾಂಡದಲ್ಲಿ ನಾಕಾಣೆ ಅಂತೇನು ಜಗನ್ನಾಥ ಹೇಳ್ತಾರೆ. ಅದರಂತೆ ಪ್ರಾಕೃತ ಸಂಬಂಧ ರಹಿತನಾಗಿ ಕಾಮಕ್ರೋಧಾದಿ ದೋಷ ವಿದೂರನಾಗಿರ್ತಕ್ಕಂತಹ ಕಾರುಣ್ಯಮೂರ್ತಿಯಾಗಿರ್ತಕ್ಕಂತಹ ನಾರಾಯಣನೇ ಸರ್ವೋತ್ತಮ. ಅವನೇ ಯಜ್ಞಕ್ಕೆ ಅಧ್ಯಕ್ಷ. ಏನೇ ತ್ಯಾಗ ಸಮರ್ಪಣಾ ಮನೋಭಾವದಿಂದ ಮಾಡತಕ್ಕಂತಹ ನಮ್ಮ ಎಲ್ಲ ನಾನಾ ವಿಧ ಕರ್ಮಗಳನ್ನು ಅವನಿಗೇ ಸಮರ್ಪಿಸಬೇಕು. ಅವನೇ ಸ್ವೀಕಾರ ಮಾಡುವವ, ಅವನಿಗೆ ನಮ್ಮ ಎಲ್ಲ ಕರ್ಮಗಳು ಸಮರ್ಪಣೆ ಆಗಬೇಕು ಎಂಬುದಾಗಿ ಬಂದು ಸಾರ್ತಾರೆ. ಈ ಸನ್ನಿವೇಶ ಜೀವನ ಯಜ್ಞದ ಪ್ರಕ್ರಿಯೆಯನ್ನು ಸಂಕೇತಿಸ್ತದೆ. ಯಜ್ಞ ನಿರತರಾಗಿರ್ತಕ್ಕಂತಹ ಋಷಿಗಳ ಸಮೂಹವನ್ನು ನಾರದರು ಕೇಳಿದರು. ಯಾವುದೇ ಕರ್ಮವನ್ನು ಚೆನ್ನಾಗಿ ತಿಳಿದು ಶ್ರದ್ಧೆಯಿಂದ ಗುಪ್ತವಾಗಿ ಮಾಡಬೇಕು, ಆಗ ಅದೇ ವೀರ್ಯವತ್ತರವಾಗ್ತದೆ. ಈ ಸಂದೇಶವನ್ನು ಸಾಧಕ ವೃಂದಕ್ಕೆ ಉಪದೇಶ ಮಾಡಲಿಕ್ಕೋಸ್ಕರವಾಗಿ ನಾರದರು ಬಂದರು. ನಾರದರು, ಅವ್ರ ಹೆಸರೇ ನಾರದ.
ನಾರಂ ದದಾತಿ ನಾರದಃ, ಜ್ಞಾನವನ್ನು ಕೊಡಲಿಕ್ಕೋಸ್ಕರವಾಗಿ ಬರ್ತಕ್ಕಂಥವರು, ಶುದ್ಧವಾದ ನರರಿಗೆ ಸಂಬಂಧಪಟ್ಟಂತಹ ಜ್ಞಾನವನ್ನು ಕೊಡ್ತಕ್ಕಂಥವರು ಅಂತ ಅರ್ಥ. ನಾರದ ಅಂದರೆ ಅವರು ನೀಡಿದಂತಹ ಜ್ಞಾನ ನಮಗೆ ಅವಶ್ಯಕ. ಆ ಜ್ಞಾನವನ್ನು ನೀಡತಕ್ಕಂತಹ ಗುರುಗಳು ನಮಗೆ ನಾರದ ಸ್ಥಾನದಲ್ಲಿ ಇರತಕ್ಕಂಥವರು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜೀವನ ಯಜ್ಞವೆನಿಸುವುದು ಹೇಗೆ, ಯಜ್ಞ ಎಂದರೇನು ಎಂದು ನಾವು ತಿಳಿಯಬೇಕಾಗಿರುವುದು ಅದಕ್ಕಾಗಿಯೇ. ಈ ನಿಟ್ಟಿನಲ್ಲಿ ಭಾರತದ ಪುಣ್ಯಭೂಮಿಯಲ್ಲಿ ಅನೇಕ ಸಾಧಕರು ಉದಿಸಿದರು. ಜೀವನ ಯಜ್ಞ ಅಂದರೆ ಏನು, ಅದು ಹೇಗಿರಬೇಕು, ಅವರು ತೋರಿದ ದಾರಿಯಲ್ಲಿ ಸಾಗಿದರೆ ಮಾತ್ರ ನಮ್ಮ ಜೀವನ ಅದು ಅನುಕ್ಷಣ ಯಜ್ಞದ ಸಾಫಲ್ಯ ಗುರಿಗಳನ್ನು ತಲುಪಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಚಿಂತನೆ. ನಾವು ಮಾಡತಕ್ಕಂತಹ ದಿನವೂ ಮಾಡತಕ್ಕಂತಹ ಪ್ರತಿನಿತ್ಯ ಮಾಡತಕ್ಕಂತಹ ಶ್ವಾಸೋಚ್ಛ್ವಾಸ, ಮಲಮೂತ್ರ ವಿಸರ್ಜನೆ, ಮಲಗುವುದು, ಏಳುವುದು, ಮುಖ ತೊಳೆಯುವುದು, ಸ್ನಾನ ಮಾಡುವುದು, ವಸ್ತ್ರಧಾರಣೆ ಮಾಡುವುದು, ಹಲ್ಲುಜ್ಜುವುದು, ನಾಮಧಾರಣೆ, ಆಹ್ನಿಕ, ಪೂಜೆ, ಭಜನೆ, ಭೋಜನ, ಕುಡಿಯುವುದು, ನೋಡುವುದು, ಕೇಳುವುದು, ಮಾತನಾಡುವುದು, ಅಡಿಗೆ ಮಾಡುವುದು, ಬಡಿಸುವುದು, ಪರೋಪಕಾರ ಮಾಡುವುದು, ದೇಶಸೇವೆ ಮಾಡುವುದು ಇತ್ಯಾದಿ ಎಲ್ಲ ಕೆಲಸಗಳು ಕೂಡ ಭಗವಂತನ ಪ್ರೀತಿಗಾಗಿಯೇ ಆಗಬೇಕು. ಅವುಗಳನ್ನು ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ಕೃಷ್ಣ ಆದೇಶದಂತೆ ಅವನಿಗೆ ಸಮರ್ಪಣೆ ಮಾಡಬೇಕು. ಈ ಒಂದು ದಿವ್ಯವಾಗಿರತಕ್ಕಂತಹ ಸಂದೇಶವನ್ನು ಕೊಡುವ ದೃಷ್ಟಿಯಿಂದ ನಾರದರ ಮುಂದೆ ಈ ವಿಡಂಬನೆ ನಡೀತು. ಋಷಿಗಳು ಯಜ್ಞ ಮಾಡಿದಂತಹ ಋಷಿಗಳು ನಮ್ಮ ಹಾಗೆ ಸಾಮಾನ್ಯ ಜನರು, ನಮ್ಮನ್ನು ಸಂಕೇತಿಸ್ತಕ್ಕಂಥವ್ರು, ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥವರು. ಯಜ್ಞದಲ್ಲಿ ರತರಾಗಿರ್ತಕ್ಕಂಥ ಅವರಿಗೆ ಯಾರಿಗೆ ಸಮರ್ಪಿಸಬೇಕು ಎಂಬ ಪ್ರಶ್ನೆ ಎದುರಾದಂತೆ ನಮ್ಮ ಜೀವನ ಯಜ್ಞವನ್ನು ನಾವು ಯಾರಿಗೆ ಸಮರ್ಪಿಸಬೇಕು, ಯಾರಿಗಾಗಿ ಮಾಡಬೇಕು ಎಂಬ ಪ್ರಶ್ನೆ ಎದುರಾಗ್ತದೆ. ಆಗ ಋಷಿಗಳು ತ್ರಿಮೂರ್ತಿ ದರ್ಶನಕ್ಕಾಗಿ ಭೃಗು ಮಹರ್ಷಿಗಳನ್ನು ಕಳಿಸಿದಂತೆ ನಾವು ಕೂಡ ಆ ದಿಶೆಯಲ್ಲಿ ಪ್ರಯತ್ನಶೀಲರಾಗಬೇಕು. ಭೃಗು ಮಹರ್ಷಿಗಳು ಮೊದಲು ಬ್ರಹ್ಮದೇವರ ದರ್ಶನ ಪಡೆದರು, ಅನಂತರ ರುದ್ರದೇವರ ದರ್ಶನ ಪಡೆದರು, ಕೊನೆಗೆ ಭಗವಂತನ ದರ್ಶನ ಮಾಡಿದರು. ಸಾಧಕನಾದವನು ಭಗವಂತನನ್ನು ಕಾಣಬೇಕಾದರೆ ಮೊದಲು ಭಗವಂತನ ಸನ್ನಿಗೆ ಸಾಗುವುದಲ್ಲ, ಬದಲಿಗೆ ಗುರುಗಳ ಮೂಲಕವಾಗಿ ಅವನ ಒಲಮೆಯನ್ನು ಪಡೆಯುತ್ತದೆ. ಇದನ್ನೇ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಇರುತ್ತದೆ ಎಂಬ ಮಾತಿನಲ್ಲಿ ಹೇಳಿದ್ದಾರೆ. ಆದ್ದರಿಂದ ಜಗದ್ಗುರು ಆಗಿರತಕ್ಕಂತಹ, ಸರ್ವಜ್ಞರಾಗಿರತಕ್ಕಂತಹ, ಅತಿರೋಹಿತ ವಿಮಲ ವಿಜ್ಞಾನಿಗಳಾಗಿರತಕ್ಕಂತಹ ಬ್ರಹ್ಮದೇವರ ದರ್ಶನ ಆದ್ಯ ಕರ್ತವ್ಯ. ಅಲ್ಲದೆ ಬ್ರಹ್ಮದೇವರು ಈ ಬ್ರಹ್ಮಾಂಡದಲ್ಲಿ ಅಡಕವಾಗಿರತಕ್ಕಂತಹ 24 ತತ್ವಗಳ ಪೈಕಿ ಮಹತ್ತತ್ವಕ್ಕೆ ಅಭಿಮಾನಿಗಳಾಗಿದ್ದಾರೆ. ಆದ್ದರಿಂದ ಮೊದಲು ಅವರ ದರ್ಶನ ಮಾಡಿದ ಸಂಗತ. ಅವನ 4 ಮುಖಗಳು ನಿರಂತರವಾಗಿ ಭಗವಂತನನ್ನು ವೇದಗಳಿಂದ ಸ್ತುತಿಸ್ತಾ ಇರೋದು. ನಾವು ಕೂಡ 4 ವೇದಗಳ ಮೂಲಕವಾಗಿ, ಗುರುಗಳ ಮೂಲಕವಾಗಿಯೇ ಭಗವದ್ ದರ್ಶನ ಅವಕಾಶವನ್ನು ಪಡಿಬೇಕು ಎಂಬುದನ್ನು ಇದು ಸೂಚಿಸ್ತದೆ. ಹೀಗೆ ಬ್ರಹ್ಮಸದಿಂದ ಹೊರಟು ಭೃಗು ಮಹರ್ಷಿಗಳು ರುದ್ರದೇವರ ಸನ್ನಿಧಿಗೆ ಬಂದು ಅಲ್ಲಿ ವಿಹಾರದಲ್ಲಿರತಕ್ಕಂತಹ ಸತಿಪತಿಗಳನ್ನು ದರ್ಶನ ಮಾಡ್ತಾರೆ. ಇದು ಗುರುಗಳ ಬಳಿ ವೇದಾಧ್ಯಯನ ನಡೆಸಿದಂತಹ ಸಾಧಕ ಮುಂದೆ ಮಾಡಬೇಕಾಗಿರತಕ್ಕಂತಹ ಸಾಧನೆಯನ್ನು ಅದನ್ನು ಸೂಚಿಸ್ತಾ ಇದೆ. ಭೃಗು ಮಹರ್ಷಿಗಳ ಕಂಡದ್ದೇನು? ಪಾರ್ವತಿ ರುದ್ರರನ್ನು. ಅದೇ ರೀತಿ ಅಧ್ಯಯನವನ್ನು ಮಾಡಿದಂತಹ ಸಾಧಕ ತನ್ನ ಮಾತು ಮನಸ್ಸು ಏಕತಾನಿರಬೇಕು. ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವ ನದ್ದಾಪತ್ಯಾದ್ ವಿಹೀಯತೆ ಎಂಬುದಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ ಹಾಗೆ ಶಿವ ಮನಕ್ಕೆ ಅಭಿಮಾನಿ, ಪಾರ್ವತಿ ಮಾತಿಗೆ ಅಭಿಮಾನಿ. ಆದ್ದರಿಂದ ಈ ಭೃಗು ಮಹರ್ಷಿಗಳು ಬ್ರಹ್ಮನ ಮೂಲಕವಾಗಿ ಮುಂದೆ ರುದ್ರನ ಕಂಡರು. ಅದರಂತೆ ವೇದಾಧ್ಯಯನವನ್ನು ಮಾಡಿ ಅನಂತರ ನಮ್ಮ ಮಾತು, ನಮ್ಮ ಮನಸ್ಸುಗಳನ್ನು ಹೇಗೆ ಭೃಗು ಮಹರ್ಷಿಗಳು ಬ್ರಹ್ಮನ ಕಂಡ ಮೇಲೆ ರುದ್ರನ ಕಂಡರು, ರುದ್ರನ ಕಂಡರು. ಉಮಾವೈ ವಾಕ್, ಪಾರ್ವತಿ ಅವಳು ವಾಕಿಗೆ ಅಭಿಮಾನಿ, ರುದ್ರ ಮನಸ್ಸಿಗೆ ಅಭಿಮಾನಿ. ಅಂದರೆ ಈ ವೇದಾಧ್ಯಯನವನ್ನು ಮಾಡಿದಂತಹ ಸಾಧಕ ತನ್ನ ಮಾತು, ಮನಸ್ಸು ಇವುಗಳನ್ನು ಏಕರೀತಿಯಲ್ಲಿ ಇಟ್ಕೊಳ್ಬೇಕು. ಇದೇ ವಿಚಾರವನ್ನು ನಮಗೆ ಶ್ರೀಮದಾಚಾರ್ಯರು ಸಂದೇಶಿಸಿದ್ದಾರೆ. ಈ ರೀತಿಯಾಗಿ ರುದ್ರದೇವರ
ಜೋಡಿಯನ್ನು ಹೀಗೆ ಚಿಂತಿಸಿದರೆ ನಮ್ಮ ದಾಂಪತ್ಯದಲ್ಲಿ ಯಾವತ್ತೂ ವಿಚ್ಛೇದನ ಇರುವುದಿಲ್ಲ. ಅಂದರೆ ಸೌಮಂಗಲ್ಯವನ್ನು ಕರುಣಿಸ್ತಕ್ಕಂತಹ ಗೌರಿ ಗಿರೀಶರು ಮಾತು ಮನಸ್ಸುಗಳಂತೆ ಸದಾ ಏಕತಾನಲ್ಲಿರ್ತಾರೆ. ಅವರಲ್ಲಿ ಯಾವತ್ತೂ ಒಡಕು ಎಂಬುದಿಲ್ಲ. ಮಾತು ಮನಸ್ಸುಗಳು ಏಕತಾನದಲ್ಲಿದ್ದರೆ ಮಾತ್ರ ನಮ್ಮ ಮಾತುಗಾರಿಕೆ, ನಮ್ಮ ವ್ಯವಹಾರಗಳು ಎಲ್ಲ ಸುಖಪ್ರದವಾಗಿರ್ತವೆ. ಈ ನಿಟ್ಟಿನಲ್ಲಿ 4 ವೇದಗಳು ಮೊದಲು ಶಾಸ್ತ್ರಾಧ್ಯಯನ ಮಾಡಿ, 4 ವೇದಗಳೇ ಮೊದಲಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಆಮೇಲೆ ಸಾಧಕ ತನ್ನ ವಾಂಗ್ಮನಸ್ಸುಗಳಿಂದ ಸಾಧನೆಯನ್ನು ಮಾಡಬೇಕು. ಅಂದರೆ ಗುರುಗಳ ಬಳಿ ಶ್ರವಣ ಮಾಡಿ, ತನ್ನ ಸಹಪಾಠಿಗಳ ಜೊತೆಯಲ್ಲಿ ಮನನ ಮಾಡಿ, ಕೊನೆಯಲ್ಲಿ ತಾನು ಏಕಾಂತದಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದನೆ ಮಾಡುವುದರೊಂದಿಗೆ ಧ್ಯಾನವನ್ನು ಮಾಡಬೇಕು. ಆಗ ಭಗವಂತನ ದರ್ಶನ ಆಗುತ್ತೆ. ಬ್ರಹ್ಮರುದ್ರರನ್ನು ದರ್ಶನ ಮಾಡಿದ ಮೇಲೆ ಭೃಗು ಮಹರ್ಷಿಗಳು ಪರಮಾತ್ಮನ ಕಂಡದ್ದು. ಈ ರೀತಿಯಾಗಿ ಈ ಶಾಸ್ತ್ರಾಧ್ಯಯನ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿ, ಕೊನೆಗೆ ಮನಸ್ಸಿನ ಏಕಾಗ್ರತೆಯ ಸಂಪಾದನೆಯೊಂದಿಗೆ ಧ್ಯಾನವನ್ನು ಮಾಡಿ ಭಗವಂತ ದರ್ಶನ ಪಡೆಯುವಂಥದ್ದು. ಇದನ್ನೇ ಆತ್ಮಾವಾರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತೇಳಿ ಇಂತಹ ಒಂದು ಸುಂದರ ಚಿತ್ರಣ ಈ ಕೈಲಾಸ ಲೋಕದ ಸನ್ನಿವೇಶದಲ್ಲಿ ನಾವು ಕಾಣಬಹುದು. ಭೃಗು ಋಷಿಗಳು ಕೈಲಾಸಕ್ಕೆ ಆಗಮಿಸಿ ಕಂಡಿದ್ದು ಆ ದಂಪತಿಗಳನ್ನು. ಆಮೇಲೆ ನಮಸ್ಕರಿಸಿದರು. ಪಾರ್ವತೀ ದೇವಿಯವರು ಲಜ್ಜೆಯಿಂದ ರುದ್ರದೇವರನ್ನು ಬಿಟ್ಟು ಒಳಗೆ ನಡೆದರು. ಅದರಂತೆ ಮಾತು ಮನಸ್ಸುಗಳ ಸಮ್ಮೇಳನದೊಂದಿಗೆ ಸಾಧಕನಾದವನ ಪಾಠನಗಳು ನಡೀತಾ ಇರಬೇಕು. ಅದರ ಸಿದ್ಧಿ ಒಂದು ಹಂತದಲ್ಲಿ ಅದು ಮಾತು ಮೌನವಾಗ್ತದೆ. ಹೀಗೆ ಸಾಧಕನು ಸಾಧನ ಮಾರ್ಗದಲ್ಲಿ ಸಾಕ್ತಾ ತನ್ನ ಮಾತನ್ನು ನಿಲ್ಲಿಸಿಬಿಡುತ್ತಾನೆ. ಮುಂದೆ ಅವನು ಮಾತೇ ಆಡುವುದಿಲ್ಲ. ಅವನ ಮಾತು ಕೇವಲ ಭಗವತ್ಪರವಾಗಿರುತ್ತದೆ. ಒಂದು ವೇಳೆ ಲೌಕಿಕವಾಗಿರ್ತಕ್ಕಂಥ ಮಾತುಗಳಿದ್ದರೂ ಅದು ತಂಡದ ವಾರಿಜಾಕ್ಷನ ಕೀರ್ತಿ. ಇಂದು ಮಾತುಗಳೆಲ್ಲ ಹರಿಯ ನಾಮ ಅಂತ ವಿಜಯದಾಸರು ಹೇಳಿದ ಹಾಗೆ ಭಗವನ್ ನಾಮವೇ ಅದು ಆಗಿರ್ತದೆ. ಜೊತೆಯಲ್ಲಿ ಆತನ ಮನಸ್ಸು ಕೂಡ ಲೋಕವಾರ್ತೆಯನ್ನು ಚಿಂತಿಸದೆ ಕೇವಲ ಶ್ರೀಕಾಂತನ ಪಾದವನ್ನೇ ಚಿಂತಿಸದೆ ಈ ಹಿನ್ನೆಲೆಯಲ್ಲಿಯೇ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರುಮಾನ ಸಮೀಚಕದೆ ಎಂಬುದಾಗಿ ಮಧ್ವಾಚಾರ್ಯ ಹೇಳಿದರು. ಈ ನಿಟ್ಟಿನಲ್ಲಿ ಪಾರ್ವತಿ ರುದ್ರ ದರ್ಶನ ದ್ವಿತೀಯ ಹಂತ. ಅಂತೆಯೇ ಮಹತ್ತತ್ವವನ್ನು ತಿಳಿಸತಕ್ಕಂತಹ ಅಹಂಕಾರ ತತ್ವದ ಪ್ರಕಾರಗಳಾಗಿರ್ತಕ್ಕಂತಹ ವೈಕಾರಿಕ ತಾಜಸ ತಾಮಸ ಅಹಂಕಾರಗಳಿಂದ ಪಂಚಭೂತಗಳು, ಇಂದ್ರಿಯಗಳು, ದೇವತೆಗಳ ಸಮೂಹ ಇವೆಲ್ಲ ಸೃಷ್ಟಿಯಾಗಿವೆ. ಇದನ್ನೆಲ್ಲ ಸೂಚಿಸೋಸ್ಕರವಾಗಿ ಭೃಗು ಮಹರ್ಷಿಗಳು ಬ್ರಹ್ಮದೇವರ ದರ್ಶನ ಮಾಡಿ, ಅನಂತರ ಅಹಂಕಾರ ತತ್ವಾಭಿಮಾನಿಗಳಾದಂತಹ ರುದ್ರದೇವರ ದರ್ಶನ ಮಾಡಿ, ಅನಂತರ ಭಗವಂತ ದರ್ಶನಕ್ಕೆ ಹೊರಟರು ಅಂತ ಈ ಒಂದು ಕಥೆಯ ಒಂದು ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅನಂತರ ವೈಕುಂಠಕ್ಕೆ ಬಂದಿರತಕ್ಕಂತಹ ಭೃಗು ಮಹರ್ಷಿಗಳು ಅಲ್ಲಿ ಭಗವಂತನ ವಕ್ಷಸ್ಥಳವನ್ನು ಪಾಯಿಂದ ಒದ್ರು. ಮೇಲ್ನೋಟಕ್ಕೆ ಇದು ವಿಪರ್ಯಾಸವಾಗಿ ಕಂಡರೂ ಕೂಡ ವಾಸ್ತವ ಸಾಧನದ ಕ್ರಮವನ್ನೇ ಇದು ಸಂಕೇತಿಸ್ತಾ ಇದೆ. ಸಾಧಕೋತ್ತಮರ ಪಾದದ ಮೂಲಕ ಪ್ರವೇಶಿಸಿ ಅವರ ಅಂತರಂಗವನ್ನು ಪ್ರವೇಶಿಸಿ ಅವರಿಗೆ ಮುಕ್ತಿ ನೀಡತಕ್ಕಂಥವನು ಭಗವಂತ. ಅದಕ್ಕೆ ಅವನನ್ನು ಪ್ರಪದ ಅಂತ ಹೇಳುತ್ತೆ. ಸಾಧಕನು ಪಾದದ ಮೂಲಕವಾಗಿ ತನ್ನ ಸ್ವಾಮಿಯ ದರ್ಶನಕ್ಕೆ ಹೋಗಬೇಕು. ಮೊದಲು ಅವನ ಪಾದ ದರ್ಶನ ಮಾಡಬೇಕು. ಸಾಧಕನಲ್ಲಿ ಪರಮಾತ್ಮ ತನ್ನ ದೃಷ್ಟಿಯನ್ನು ಹರಿಸಬೇಕು ಅಂತಾದರೆ, ಅನುಗ್ರಹ ಮಾಡಬೇಕಂತಾದರೆ ಅಲ್ಲಿ ಲಕ್ಷ್ಮೀದೇವಿಯ ಕಟಾಕ್ಷ ಬೇಕು. ಹಾಗಾಗಿ ಲಕ್ಷ್ಮಿಯ ಆವಾಸ ಸ್ಥಾನ ಅದು ಭಗವಂತನ ವಕ್ಷಸ್ಥಳ. ಇದರಿಂದ ಭಗವಂತನನ್ನು ನಾವು ಕಾಣಬೇಕಾದ್ರೆ ಭಕ್ತನಾದವ ಮೊದಲು ಜಗದಂಬೆ ಲಕ್ಷ್ಮೀದೇವಿಯನ್ನು ಮುಟ್ಟಬೇಕು. ಲಕ್ಷ್ಮೀದೇವಿಯನ್ನು ಮುಟ್ಟಿದರೆ ಮಾತ್ರ ಭಗವಂತ ನಮ್ಮನ್ನು ನೋಡ್ತಾನೆ. ಇದನ್ನು ಸೂಚಿಸೋಸ್ಕರವಾಗಿ ಅವರು ವಕ್ಷಸ್ಥಳಕ್ಕೆ ಪ್ರಹಾರ ಮಾಡಿದರು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಈ ಗುರುಗಳ ಮಾರ್ಗದಲ್ಲಿ ಸಾಧನ ಶರೀರದ ಮೂಲಕ ಸಾಧನೆಯನ್ನು ಮಾಡ್ತಾ ತನ್ನನ್ನೇ ನೋಡುವ ಉತ್ಕಟ ಉದ್ದೇಶವಿರತಕ್ಕಂತಹ, ಅರ್ಥಾತ್
ನಿರಂತರ ತನ್ನ ಚಿಂತನಪರರಾಗಿರತಕ್ಕಂತಹ ಭಕ್ತಶ್ರೇಷ್ಠರ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಕ್ಕಂಥವನು ಭಗವಂತ ಎಂದು ಸಾಬೀತಾದದ್ದು ಭೃಗು ಮಹರ್ಷಿಗಳ ಈ ಒಂದು ಚರ್ಯೆಯಿಂದ. ಪರಮಾತ್ಮ ಭೃಗು ಋಷಿಗಳ ಪಾದವನ್ನು ತೊಳೆದು ಗೌರವಿಸಿ ಮಾಡಿದ ಪೂಜೆಯಿಂದ ಏನು ಸಿದ್ಧಾಯಿತು? ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಯಾರೇ ಆಗಲಿ ತನ್ನನ್ನು ಬಯಸಿದರೆ ಅವನ್ನ ಯಾವತ್ತೂ ಪರಮಾತ್ಮ ಕೈಬಿಡುವುದಿಲ್ಲ. ಹೀಗೆ ಈ ಒಂದು ಭಗವದ್ಗೀತೆಯ ಮಾತಿಗೆ ಇದೊಂದು ಉತ್ತಮವಾಗಿರತಕ್ಕಂತಹ ಉದಾಹರಣೆ. ಹೀಗೆ ಭಗವಂತ ಭಕ್ತರ ಕರ್ಮಗಳಲ್ಲಿ ಲೋಪದೋಷಗಳಿದ್ದರೂ ಕೂಡ ನಾಮಸ್ಮರಣೆ ಮಾತ್ರದಿಂದಲೇ ಕರ್ಮಗಳಿಗೆ ಪೂರ್ಣತೆಯನ್ನು ನೀಡಿ ಅದನ್ನು ಸ್ವೀಕರಿಸ್ತಾನೆ, ಭಕ್ತರ ರಕ್ಷಣೆ ಮಾಡ್ತಾನೆ, ಅವನು ಪೂರ್ಣವಾಗಿ ಅನುಗ್ರಹ ಮಾಡ್ತಾನೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿ ಆಗತ್ತೆ. ಈ ರೀತಿ ಮಹಾಪರಾಧಗಳನ್ನು ಮಾಡಿದರೂ ಕೂಡ ಕ್ಷಮಿಸ್ತಕ್ಕಂತಹ ದೊಡ್ಡ ಹೃದಯ ವೈಶಾಲ್ಯದ ಕಾರುಣ್ಯಮೂರ್ತಿ ಆಗಿರತಕ್ಕಂತಹ ವಾಸುದೇವನನ್ನು ಕಂಡು ಸ್ಪಷ್ಟವಾಗಿ ಘೋಷಣೆ ಮಾಡ್ತಾರೆ ಭೃಗು ಮಹರ್ಷಿಗಳು, ವಾಸುದೇವನೇ ಸರ್ವೋತ್ತಮ. ಯಾಕೆಂದರೆ ಯಾರಲ್ಲಿ ತಾಳ್ಮೆ ವಿನಯ ಗುಣ ಸ್ವೀಕರಿಸತಕ್ಕಂತಹ ಸ್ವಭಾವ ಮೊದಲಾದವು ಇರ್ತವೋ ಅವನೇ ಸರ್ವೋತ್ತಮ. ಭಗವಂತನಂತೆ ಅಪರಾಧಿಗಳನ್ನು ಕ್ಷಮಿಸುವ ಬೇರೆ ಯಾವ ದೇವತೆಗಳು ಇಲ್ಲ, ಎಲ್ಲ ದೇವತೆಗಳು ಅವನ ನಂತರವೇ ಎಂಬುದಾಗಿ ಬಂದು ಸಾರ್ತಾರೆ. ಹಾಗಾಗಿ ಅವನಿಗೆ ಎಲ್ಲರೂ ಆ ಯಜ್ಞದ ಫಲವನ್ನು ಸಮರ್ಪಣೆ ಮಾಡ್ತಾರೆ. ಹೀಗೆ ಇಷ್ಟಾದ ಮೇಲೆ ಲಕ್ಷ್ಮೀದೇವಿ ಅವಳೊಂದು ವಿಡಂಬನೆ ಮಾಡ್ತಾಳೆ. ಈ ಲಕ್ಷ್ಮೀದೇವಿ ಅವಳು ನಿತ್ಯ ಅಭಿಯೋಗಿನಿ. ಅವಳು ಯಾವತ್ತೂ ಪರಮಾತ್ಮನ ಬಿಟ್ಟು ಇರುವುದಿಲ್ಲ. ಆದರೂ ತನ್ನ ವಕ್ಷಸ್ಥಳಕ್ಕೆ, ತನ್ನ ವಾಸಸ್ಥಾನವಾಗಿರ್ತಕ್ಕಂತಹ ಭಗವಂತನ ವಕ್ಷಸ್ಥಳಕ್ಕೆ ಈ ಭೃಗು ಮಹರ್ಷಿ ಒದ್ದ ಅಂಥೇಳಿ ಸ್ವಲ್ಪ ಕೋಪಗೊಂಡವಳ ಹಾಗೆ ನಟಿಸುತ್ತಾ ಪರಮಾತ್ಮನ ಬಿಟ್ಟು ಹೋದ್ರ ಮೂಲಕವಾಗಿ ಕೆಲವು ಮಾತುಗಳನ್ನು ಆಡ್ತಾಳೆ. ನನ್ನ ಆವಾಸ ಸ್ಥಾನವಾಗಿರತಕ್ಕಂತಹ ವಕ್ಷಸ್ಥಳವನ್ನು ಪಾದಪ್ರಹಾರದಿಂದ ಅವಮಾನಿಸಿದ್ದಾನೆ ಭೃಗು ಮಹರ್ಷಿ. ಅವನನ್ನು ಶಿಕ್ಷಿಸುವ ಬದಲು ಸತ್ಕಾರ ಮಾಡಿದ್ದು ಸರಿಯಲ್ಲ, ಇದು ನನಗೆ ಮಾಡಿದ ಅವಮಾನ. ಆದ್ದರಿಂದ ನಾನು ಕರವೀರಪುರಕ್ಕೆ ಹೋಗ್ತೇನೆ ಅಂಥೇಳಿ ಆ ಮಹಾಲಕ್ಷ್ಮಿ ಕರವೀರಪುರಕ್ಕೆ ಹೋಗ್ತಾಳೆ. ಅಲ್ಲೇ ಸಿಂಹವಾಹಿನಿಯಾಗಿ ಗದಾಪಾಣಿಯಾಗಿ ನಿಲ್ಲಿಸ್ತಾಳೆ. ಪರಮಾತ್ಮನು ಚಿಂತಿತನಾದವನಂತೆ, ಅವನಿಗೆ ಯಾವ ಚಿಂತೆ ಇಲ್ಲ, ಚಿಂತಿತನಂತೆ ನಟಿಸುತ್ತಾ ತಾನೂ ಕೂಡ ಇದೇ ಭರತ ಭೂಮಿಯಲ್ಲಿ ವೈಕುಂಠಗಿರಿಗೆ ಬಂದು ನೆಲೆಸ್ತಾನೆ. ಪರಮಾತ್ಮ ವೈಕುಂಠಗಿರಿಗೆ ಬಂದು ನೆಲೆಸಲಿಕ್ಕೆ ಹಿಂದಿನ ಇದು ನೋಡಿ. ಈ ಕಥಾನಕ ಎಷ್ಟು ಮೋಹಕವಾಗಿದೆ, ಎಷ್ಟು ಸುಂದರವಾಗಿದೆ, ಎಂತಹ ಸಂದೇಶವನ್ನು ನಮಗೆ ತೋರಿಸುವಂಥದ್ದಾಗಿದೆ. ಮೇಲ್ನೋಟಕ್ಕೆ ಗಂಡ ಹೆಂಡರ ಜಗಳ ಅಂತ ಕಾಣುತ್ತೆ. ಲಕ್ಷ್ಮೀನಾರಾಯಣ ಜಗಳಾಡಿ ಅವಳೆಲ್ಲ ಕೊಲ್ಲಾಪುರಕ್ಕೆ ಹೋದಳು, ಇವನು ಬೇಜಾರು ಮಾಡಿಕೊಂಡು ಇವನು ವೆಂಕಟಗಿರಿಗೆ ಬಂದ ಅಂತ ಕಾಣ್ತದೆ. ಆದರೆ ಇದನ್ನು ನಾವು ವಾಸ್ತವ ಚಿಂತಿಸಬಾರ್ದು. ಒಂದು ವೇಳೆ ಹಾಗೆ ಚಿಂತಿಸಿದರೆ ಅದು ಅನ್ಯಥಾ ಉಪಾಸನೆ, ಅದು ಅನರ್ಥಕ್ಕೆ ಕಾರಣ. ಲಕ್ಷ್ಮೀದೇವಿ ಯಾವತ್ತೂ ಭಗವಂತನ ವಿರುದ್ಧವಾಗಿ ಚಿಂತಿಸಿದವಳಲ್ಲ, ಚಿಂತಿಸುವವಳು ಅಲ್ಲ. ಅವಳನ್ನು ಪರಶುಕ್ಲ ಅಂತ ಬಣ್ಣಿಸಿದ್ದಾರೆ. ಸರ್ವೋತ್ತಮನಾಗಿರತಕ್ಕಂತಹ ಭಗವಂತನ ವಿಷಯದಲ್ಲಿ ಅವಳು ಶುಕ್ಲ ಅಂದರೆ ಯಾವುದೇ ರೀತಿಯಲ್ಲಿಯೂ ಯಾವುದೇ ಕ್ಷಣದಲ್ಲಿಯೂ ಭಗವಂತನ ವಿರುದ್ಧವಾಗಿ ಚಿಂತಿಸುವವಳು ಅಲ್ಲ, ಇರುವವಳು ಅಲ್ಲ. ಇಂತಹ ಜಗನ್ಮಾತೆಯೇ ಭಗವಂತನ ವಿರುದ್ಧವಾಗುವುದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅದು ಅವಳ ಸ್ವಭಾವ ಅಲ್ಲ. ಭೃಗು ಋಷಿಗಳು ಬಂದು ತೆರಳಿದ ಮೇಲೆ ಈ ಒಂದು ಘಟನೆಯಲ್ಲಿ ಕಾಡ್ತಕ್ಕಂತಹ ಕೋಪ, ವೈಕುಂಠ ತ್ಯಾಗಾದಿಗಳು ವಾಸ್ತವವಲ್ಲ, ಅದು ಒಂದು ಕೇವಲ ನಾಟಕ, ಅದು ವಿಡಂಬನೆ ಅಷ್ಟೇ ಎಂಬುದಾಗಿ ಭವಿಷ್ಯತ ಪುರಾಣ ಹೇಳುತ್ತೆ. ಲಕ್ಷ್ಮೀದೇವಿ ಅವಳು ಕರವೀರಪುರಕ್ಕೆ ಹೋಗಿ ಮುಂದೆ ಶ್ರೀನಿವಾಸನ ಕಲ್ಯಾಣಕ್ಕೋಸ್ಕರವಾಗಿ ಆಗಮಿಸುವ ಸಂದರ್ಭದಲ್ಲಿ ಬರ್ತಾಳೆ. ಅವಳು ಅಲ್ಲಿವರೆಗೆ ಅವಳು ಅಲ್ಲೇ ಇರ್ತಾಳೆ ಎಂಬ ವಿಚಾರವನ್ನು ನಾವು ಅಲ್ಲಿ ನೋಡ್ತೇವೆ. ಈ ಭಗವಂತನ ವಕ್ಷಸ್ಥಳವನ್ನು ಒದೆಯುವುದರ ಮೂಲಕವಾಗಿ ಭಗವಂತನನ್ನು ಸಮ್ಮುಖ ಮಾಡಿದರು ಭೃಗು ಋಷಿಗಳು ಅಂತ. ಭಗವಂತನ ಹಿರಿತನನ್ನು ಸಾರಿದರು.
ಆಮೇಲೆ ಭಾರತಕ್ಕೆ ಬಂದರು, ಅವರ ಹಿಂದೆ ಇಂದಿರೇ ಬಂದಳು, ಆಮೇಲೆ ಇಂದಿರೇಶನು ಬಂದ. ಇಷ್ಟು ಅಂಶ ನಮಗೆ ಮುಖ್ಯ ಅಷ್ಟೇ. ಇಲ್ಲಿ ಆ ಪರಮಾತ್ಮನ ವಕ್ಷಸ್ಥಳ ಎಂದರೆ ಹೃದಯ ಭಾಗ, ಅದು ಲಕ್ಷ್ಮೀದೇವಿಯ ಆವಾಸ ಸ್ಥಾನ. ಲಕ್ಷ್ಮೀದೇವಿ ಭಗವಂತನಿಗೆ ಬಹಳ ಬಹಳ ಇಷ್ಟವಾದವಳು. ಇದರ ತಾತ್ಪರ್ಯ ಏನೆಂದರೆ ಲಕ್ಷ್ಮೀದೇವಿಯಂತೆ ವೇದಗಳು ಕೂಡ ಭಗವಂತನಿಗೆ ಬಹಳ ಇಷ್ಟ. ಹೀಗೆ ಭಗವಂತನಿಗೆ ಇಷ್ಟವಾದ ಲಕ್ಷ್ಮೀದೇವಿ ಹಾಗೂ ವೇದಗಳನ್ನು ಮುಟ್ಟುವ ಮೂಲಕವಾಗಿ ಭಗವಂತನ ಬಳಿ ಬಂದವರು ಭೃಗು ಋಷಿಗಳು. ಅಲ್ಲದೆ ಅವನ ಕಾರುಣ್ಯ ಸರ್ವೋತ್ತಮತ್ವವನ್ನು ವರ್ಣಿಸಿದರು. ಮತ್ತೆ ಹಿಂತಿರುಗಿ ಬಂದರು, ಅವನೇ ಸರ್ವೋತ್ತಮ ಎಂಬ ಪ್ರಮೇಯವನ್ನು ಪ್ರಚುರಪಡಿಸಿದರು. ಅದರಂತೆ ಸಾಧಕನು ಕೂಡ ಭಗವಂತನನ್ನು ಅರ್ಥೈಸಿಕೊಳ್ಳಲು, ತನ್ನ ಕಡೆಗೆ ಸಮ್ಮುಖ ಮಾಡಿಕೊಳ್ಳೋದಕ್ಕೆ ಸಕಲ ಮನೋವಾಗಿ ಅಭಿಮಾನಿ ದೇವತೆ ಆಗಿರ್ತಕ್ಕಂತಹ ಲಕ್ಷ್ಮೀದೇವಿ ಹಾಗೂ ವೇದಗಳ ಮೂಲಕವಾಗಿ ಪ್ರಯತ್ನಿಸಬೇಕು. ಅನಂತರದಲ್ಲಿ ವೇದಗ್ರಂಥಗಳ ಅಧ್ಯಯನದ ಬಳಿಕ ಭಗವಂತನೇ ಸರ್ವೋತ್ತಮೆಂಬ ನಿರ್ಣಯಕ್ಕೆ ಬರಬೇಕು. ಈ ತತ್ವಜ್ಞಾನವನ್ನೇ ಪ್ರಚುರಪಡಿಸಬೇಕು. ಆಗಲೇ ನಿಜವಾದ ಸಾಧನೆ, ಆಗಲೇ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತಿ. ಭೃಗು ಋಷಿಗಳು ಪಾದಿಂದ ಒದ್ದು ಹರಿಯ ಸರ್ವೋತ್ತಮತ್ವವನ್ನು ಮನಗಂಡು ಭೂಮಿಗೆ ಬಂದು ಎಲ್ಲ ಸಾಧಕರಿಗೆ ಉಪದೇಶಿಸಿದ ಫಲವಾಗಿ ಎಲ್ಲ ಋಷಿಮುನಿಗಳ ಮನದಲ್ಲೂ ಹರಿ ಸರ್ವೋತ್ತಮ ಜ್ಞಾನ ಸ್ಪಷ್ಟವಾಯಿತು. ಇದು ಲಕ್ಷ್ಮೀದೇವಿಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ಯಾರು ಈ ಹರಿ ಸರ್ವೋತ್ತಮತ್ವವನ್ನು ಭಾವಿಸ್ತಾರೋ ಅಲ್ಲಿ ಲಕ್ಷ್ಮೀದೇವಿ ಬಂದೇ ಬರ್ತಾಳೆ. ಅವಳು ಬಂದಲ್ಲಿ ಇಂದಿರಾರಮಣನು ಕೂಡ ಬಂದು ನೆಲೆಸ್ತಾನೆ. ಆದ್ದರಿಂದ ಸರ್ವೋತ್ತಮತ್ವ ಜ್ಞಾನಿಗಳಾಗಿರ್ತಕ್ಕಂತಹ ಭೃಗು ಮಹರ್ಷಿಗಳು ಬಂದಿಳಿದ ಈ ಭಾರತ ದೇಶದಲ್ಲಿಯೇ ಆ ಲಕ್ಷ್ಮೀದೇವಿ ಬಂದು ನೆಲೆಸ್ತಾಳೆ. ಆದ್ದರಿಂದ ಪರಬ್ರಹ್ಮ ಅವನು ಕೂಡ ನಮ್ಮೆಲ್ಲರ ಭಾರತಾಂಬೆಯ ಪರಿಸರದಲ್ಲಿ ಬಂದು ನೆಲೆಸಿದ್ದಾನೆ. ಇಂತಹ ಇಷ್ಟೆಲ್ಲ ಪ್ರಮೇಯ ಅಂಶಗಳು ಇದ್ದರೂ ಕೂಡ ಭೃಗು ಮಹರ್ಷಿಗಳು ಬಂದ ನಂತರ ಅವರನ್ನು ಪರಮಾತ್ಮ ಸತ್ಕಾರ ಮಾಡಿದಾಗ ಲಕ್ಷ್ಮೀದೇವಿಯು ಆ ಭಗವಂತನನ್ನು ಬಿಟ್ಟು ಹೋಗ್ತಕ್ಕಂಥ ಸನ್ನಿವೇಶ ಮೇಲೋಟಕ್ಕಾದರೂ ಯಾಕೆ ತೋರಬೇಕು ಎಂಬ ಸಂಶಯ ಬರ್ತದೆ. ನಿಜ, ಸಾಧಕ ವೇದವನ್ನು ಅಭ್ಯಸಿಸಿ ಅವುಗಳ ಮೂಲಕವಾಗಿ ಭಗವಂತನನ್ನು ಅರ್ಥೈಸಿಕೊಳ್ಳಲು ಹೊರಟ್ರೆ ಮೊದಲಿಗೆ ಮೇಲ್ನೋಟದಲ್ಲಿ ಅನಂತ ವೇದಗಳು ಕೂಡ ಕೇವಲ ಕರ್ಮಪರ, ಜೀವಪರ, ಇತರ ದೇವತಾಪರ, ಭೂತಪರ ಅಂತ ನಮಗನಿಸುತ್ತೆ. ಅಂದರೆ ಭಗವಂತನನ್ನು ಕೊಂಡಾಡ್ತಾ ಇಲ್ಲ ಇತ್ಯಾದಿ ಭಾವನೆಗಳು ನಮಗೆ ಬರ್ತವೆ. ಹೀಗೆ ಲಕ್ಷ್ಮೀದೇವಿಯು ವಾಸ್ತವಿಕವಾಗಿ ಭಗವಂತನನ್ನೇ ಪ್ರೀತಿಸ್ತಾ ಇದ್ದರೂ ಕೂಡ ಮೇಲ್ನೋಟಕ್ಕೆ ಭಗವಂತನನ್ನು ಬಿಟ್ಟು ಬೇರೆ ಇರುವಂತೆ ಕಾಣುವುದೋ ಹಾಗೆ ವೇದಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ಕೊಂಡಾಡ್ತಾ ಇದ್ದು ಕೂಡ ಮೇಲ್ನೋಟಕ್ಕೆ ಭಗವತ್ಪರ ಅಲ್ಲ ಎಂಬ ವಿಪರೀತ ಭಾವ ಮೂಡುವುದುಂಟು. ಇದನ್ನು ಈ ಕಥಾನಕ ಸೂಚಿಸ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಸಾಧನೆಯನ್ನು ಮಾಡಬೇಕು ಎಂಬ ವಿಚಾರ ನಮಗೆ ಅರ್ಥವಾಗುತ್ತೆ. ಹೀಗೆ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಭಗವಂತ ಆ ಲಕ್ಷ್ಮೀದೇವಿಯ ಆಗಮನ ಬಳಿಕ ಬರ್ತಾನೆ, ಇಲ್ಲಿ ನಿಂತ್ಕೊಳ್ತಾನೆ, ಭೂಮಿಯಲ್ಲಿರ್ತಕ್ಕಂಥ ಹುದ್ದೆಯನ್ನು ಕಾಪಾಡ್ತಾನೆ. ಆದ್ದರಿಂದ ಆ ಹೀಗೆ ಭೂಮಿಗೆ ಇಳಿದು ಬಂದಂತಹ ಪರಮಾತ್ಮ ಅವ ಪವಿತ್ರ ಭೂಭಾಗವಾಗಿರತಕ್ಕಂತಹ ಸುವರ್ಣಮುಖರಿ ನದಿಯ ತಟದಲ್ಲಿರತಕ್ಕಂತಹ ವೆಂಕಟಗಿರಿಯಲ್ಲಿ ಬಂದು ನಿಂತ್ಕೋತಾನೆ. ಅಲ್ಲೇ ಬೆಟ್ಟದಲ್ಲಿ ಸ್ವಾಮಿ ಪುಷ್ಕರಣಿಯ ದಕ್ಷಿಣದಲ್ಲಿರತಕ್ಕಂಥ ಹುತ್ತಿನೊಳಗೆ ವಾಸ ಮಾಡ್ತಾನೆ. ಆ ಹುತ್ತಿ ಅವನ ವಾಸಸ್ಥಾನವಾಗಿ ಬಿಡ್ತದೆ. ಅನೇಕ ಸಂವತ್ಸರಗಳು ಕಳೆದ ಮೇಲೆ ಆ ಪ್ರಾಂತವನ್ನು ಆಳ್ತಕ್ಕಂತಹ ಚೋಳರಾಜನ ಆಸ್ಥಾನಕ್ಕೆ ಓರ ಗೋಪಾಲಕ್ಕೆ ಬರ್ತಾಳೆ. ಒಂದು ಸುಂದರವಾದ ಹಸು, ಒಂದು ಪುಟ್ಟ ಕರುವನ್ನು ತೆಗೆದುಕೊಂಡ್ಬರ್ತಾಳೆ. ಚೋಳರಾಜನಿಗೆ ಕೊಡ್ತಾಳೆ. ಬಹಳ ಕ್ಷೀರವನ್ನು ನೀಡತಕ್ಕಂತಹ ಗೋವು. ಅದನ್ನು ಚೋಳರಾಜ ಸ್ವೀಕಾರ ಮಾಡ್ತಾನೆ. ಆ ಗೋಪಾಲಕಿ ಬೇರೆ ಯಾರೂ ಅಲ್ಲ, ಶ್ರೀನಿವಾಸನ ಆ ಪರಬ್ರಹ್ಮನ ನಿತ್ಯ ಅವಿಯೋಗಿನಿ ಹೆಂಡತಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ. ಅವಳು
ವೈಕುಂಠದಲ್ಲಿ ಹುತ್ತದಲ್ಲಿರತಕ್ಕಂತಹ ಭಗವಂತನ ಸೇವೆಗಾಗಿ ಬಂದವಳು. ಆ ಸೇವೆಯಲ್ಲಿ ಎಲ್ಲರನ್ನೂ ಪ್ರಚೋದಿಸಲಿಕ್ಕೋಸ್ಕರವಾಗಿ ತನ್ನ ಮಗ ಮೊಮ್ಮಕ್ಕಳನ್ನು ಕರ್ಕೊಂಡು ಬಂದಳು. ತತ್ವಜ್ಞಾನಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಹಸುವಾಗಿ ಆಗಮಿಸಿದರು. ವೈರಾಗ್ಯದ ಮೂರ್ತಿ ಎನಿಸತಕ್ಕಂತಹ ರುದ್ರದೇವರು ಕರುವಾಗಿ ಬಂದರು. ಈ ಜಗತ್ತಿನ ಸೃಷ್ಟಿಕರ್ತ ಸಂಹಾರಕರ್ತ ಎನಿಸತಕ್ಕಂತಹ ಆ ಪರಮಾತ್ಮನನ್ನು ಸೇವಿಸಲಿಕ್ಕೆ ಬಂದಿದ್ದಾರೆ. ಹಸು ಕರುಗಳ ರೂಪದಲ್ಲಿ ಬಂದು ಅವರಿಬ್ಬರಿಗೆ ಹಸು ಕರುವಿನ ರೂಪದಲ್ಲಿ ಕರ್ಕೊಂಡು ಬಂದು ಬ್ರಹ್ಮರುದ್ರರಿಗೆ ಲಕ್ಷ್ಮೀದೇವಿ ಭಗವಂತನ ನಂಟನ್ನು ನೀಡಲಿಕ್ಕೆ ಬಂದು, ಅವರಿಗೆ ಗೊತ್ತಿಲ್ಲ ಎಲ್ಲಿದ್ದಾನೆ ಪರಮಾತ್ಮ ಅಂತ. ಹಾಗಾಗಿ ಹಸು ಕರುವಿನ ರೂಪದಲ್ಲಿ ಅವರನ್ನು ಕರ್ಕೊಂಡು ಬಂದು ಪರಮಾತ್ಮನ ದರ್ಶನ ಮಾಡಿಸ್ತಾ ಇದ್ದಾಳೆ. ಚೋಳರಾಜನಿಗೆ ಹಸು ಕರುಗಳನ್ನು ಕೊಟ್ಟು ಹೋದ ಮೇಲೆ ಆ ಹಸು ಎಲ್ಲ ಹಸು ಜೊತೆ ಮೇವಿಗಾಗಿ ವೈಕುಂಠಿಗೆ ಬರ್ತಾ ಇತ್ತು. ಬರುತ್ತಲೇ ತನ್ನ ಅರಸನಾಗಿರತಕ್ಕಂತಹ ಶ್ರೀನಿವಾಸನನ್ನು ಅರಸುತ್ತಾ ಮೂಸುತ್ತಾ ಬರ್ತಾ ಇತ್ತು. ಕಡೆಗೆ ಬಂದು ಹೊತ್ತಿನಲ್ಲಿ ತನ್ನ ಆ ಪರಮಾತ್ಮನನ್ನು ಪತ್ತೆ ಹಚ್ಚಿತು. ಅತ್ಯಂತ ಸಂತೋಷಭರಿತವಾಗಿ ತನ್ನ 4 ಕಿಚ್ಚಲುಗಳಿಂದ ಧಾರಾಕಾರವಾಗಿ ಕ್ಷೀರಧಾರೆಯನ್ನು ಹರಿಸ್ತಾ ಇತ್ತು. ಹೀಗೆ ಗೋರೂಪದಿಂದ ಬಂದಂತಹ ಬ್ರಹ್ಮದೇವರು ಪರಮಾತ್ಮನ ಕಾಣ್ತಾ ಇದ್ರು. ಆ ಗೋರೂಪದಲ್ಲಿ ಅರ್ಪಿಸಿದಂತಹ ಕ್ಷೀರವನ್ನು ಶ್ರೀನಿವಾಸ ಸ್ವೀಕಾರ ಮಾಡ್ತಾ ಇದ್ದಾನೆ. ಈ ಪರಮಾತ್ಮ ನಿಂತ ಸ್ಥಳ ಹುತ್ತ. ಇಲ್ಲಿ ಒಂದು ಆಧ್ಯಾತ್ಮಿಕ ಸಾಧನೆಗೆ ಒಂದು ಮಾರ್ಗದರ್ಶನ ಇದೆ, ನಾವು ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮ ವಾಸವಾಗಿದ್ದು ಹುತ್ತ, ಅದು ಜೀವರ ಹೃದಯ ಗುಹೆಗೆ ಸಂಕೇತ. ಈ ಹೊತ್ತಿನಲ್ಲಿ ಶ್ರೀನಿವಾಸ ನೆಲೆಸಿದಂತೆ ನಮ್ಮೆಲ್ಲರ ಹೃದ್ಗುಹೆಯಲ್ಲಿ ಭಗವಂತ ಅಡಗಿ ಕುಳಿತುಕೊಂಡಿದ್ದಾನೆ. ಹುತ್ತಿನಲ್ಲಿ ಅಡಗಿ ಕುಳಿತಂತಹ ಭಗವಂತನ ನೋಡಲು, ಸೇವಿಸಲು ಜೀವೋತ್ತಮರಾಗಿರ್ತಕ್ಕಂತಹ ಬ್ರಹ್ಮದೇವರು, ಅವರ ಮಕ್ಕಳಾಗಿರ್ತಕ್ಕಂತಹ ರುದ್ರದೇವರನ್ನು ಲಕ್ಷ್ಮೀದೇವಿ ಕರ್ಕೊಂಬಂದಳು. ಜೀವನು ಕೂಡ ಆ ಭಗವಂತನನ್ನು ಕಾಣಬೇಕಾದ್ರೆ, ಭಗವಂತನನ್ನು ಕಾಣಲು, ಭಗವಂತನನ್ನು ಸೇರಲು ಆ ಲಕ್ಷ್ಮೀದೇವಿ ಬರಬೇಕು. ಅರ್ಥಾತ್ ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾಗಿರತಕ್ಕಂತಹ ವೇದಗಳೇ ಅವನನ್ನು ನೋಡಲಿಕ್ಕೆ, ಹೃದಯದೊಳಗಿರತಕ್ಕಂತಹ ಪರಮಾತ್ಮ ನೋಡಲಿಕ್ಕೆ ವೇದಗಳೇ ಮಾಧ್ಯಮವಾಗಬೇಕು. ಅದನ್ನೇ ಹೇಳಿದ್ದು, ವೇದಾಹ ಹೇವ ಏನಂ ವೇದಯಂತಿ, ವೇದಗಳು ಮಾತ್ರ ಈ ಪರಮಾತ್ಮನ ತಿಳಿಸಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಹೃದ್ಗುಹೆಯಲ್ಲಿ ಇರತಕ್ಕಂತಹ ಭಗವಂತನನ್ನು ಕಾಣಲಿಕ್ಕೆ ಜ್ಞಾನ ವೈರಾಗ್ಯಗಳು ಅವಶ್ಯಕ. ಈ ಜ್ಞಾನ ವೈರಾಗ್ಯಗಳ ಸಂಕೇತ ಈ ಸರ್ವಜ್ಞಾನಿಗಳಾಗಿರ್ತಕ್ಕಂತಹ ಬ್ರಹ್ಮದೇವರು ಹಾಗೂ ರುದ್ರದೇವರು. ಭೂರೂಪದ ಬ್ರಹ್ಮದೇವರು ಹಾಗೂ ಕರುರೂಪದ ವೈರಾಗ್ಯಮೂರ್ತಿಗಳಾಗಿರ್ತಕ್ಕಂತಹ ರುದ್ರದೇವರು. ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಜ್ಞಾನ ಮತ್ತು ವೈರಾಗ್ಯಗಳು ಅವಶ್ಯಕ. ಯಾಕೆ? ನಮ್ಮ ಹೃದಯ ಗುಹೆಯಲ್ಲಿಯೇ ಪರಮಾತ್ಮ ಇದ್ದರೂ ಕೂಡ ನಾವು ಅವನನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಬೇಕಾಗಿರತಕ್ಕಂಥ ಸಾಧನೆ ಯಾವುದು ಅಂದರೆ ಜ್ಞಾನ ಹಾಗೂ ವೈರಾಗ್ಯ. ಅದನ್ನು ಬ್ರಹ್ಮದೇವರು ರುದ್ರದೇವರು ಬಂದು ಪರಮಾತ್ಮನನ್ನು ಕಾಣುವ ಮೂಲಕವಾಗಿ ನಮಗೆ ತೋರಿಸ್ತಾ ಇದ್ದಾರೆ. ಪರಮಾತ್ಮ ನಾವು ಕಾಣಬೇಕಾದರೆ ನಾವು ಜ್ಞಾನ ಮತ್ತು ವೈರಾಗ್ಯಗಳನ್ನು ಗಳಿಸಬೇಕು. ಅಲ್ಲದೆ ಸಾಧಕ ಕೇವಲ ಜ್ಞಾನ ಹಾಗೂ ವೈರಾಗ್ಯ ಹೊಂದಿದರೆ ಸಾಲದು, ಅದಕ್ಕೆ ಪ್ರಯತ್ನ ಮಾಡಬೇಕು. ಬ್ರಹ್ಮ ಅಲ್ಲಿ ಬಂದು ತುಂಬ ಹುಡುಕಾಡಿದ, ಮೂಸಿಕೊಂಡು ಅರಸ್ತಾ ಇದ್ದ. ಹಾಗೆ ಸಾಧಕನಾದವ ಆ ಧೇನು ರೂಪದ ಬ್ರಹ್ಮ ಎಲ್ಲ ಕಡೆಯೂ ಪರಮಾತ್ಮನನ್ನು ಹುಡುಕ್ತಾ ಹೋದಂತೆ ಸಾಧಕ ತನ್ನ ಪ್ರತಿ ಶ್ವಾಸ ಸಮಯದಲ್ಲಿಯೂ ಪ್ರತಿ ಸ್ಥಳಗಳಲ್ಲಿಯೂ ಭಗವಂತನನ್ನು ಕಾಣಲು ತಾನು ಬೆಳೆಯಲು ಪ್ರಯತ್ನಿಸಬೇಕು. ಇದನ್ನೇ ವೇದವ್ಯಾಸರು ಓಂ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ ಎಂಬಲ್ಲಿ ಆದೇಶಿಸಿರುವಂಥದ್ದು. ಹಾಗೆ ಹುಡುಕುತ್ತಾ ಸಾಗಿದಾಗ ಗೋರೂಪದ ಬ್ರಹ್ಮದೇವರಿಗೆ ಭಗವಂತ ಹೊತ್ತಿನಲ್ಲಿ
ಕಂಡಂತೆ ಈ ಹುಡುಕ್ತಾ ಹೋದಾಗ, ಆ ಪರಮಾತ್ಮನನ್ನು ಅರಸ್ತಾ ಹೋದಾಗ, ಯಾವುದರ ಮೂಲಕವಾಗಿ? ಈ ವೇದಾಧ್ಯಯನದ ಮೂಲಕವಾಗಿ ಆ ಪರಮಾತ್ಮನನ್ನು ಹುಡುಕ್ತಾ ಹೋದಾಗ ಆ ಗೋರೂಪದ ಬ್ರಹ್ಮದೇವರಿಗೆ ಭಗವಂತ ಹುತ್ತಿರಲ್ಲಿರುವುದು ಸ್ಪಷ್ಟವಾಗ್ತದೆ. ಹಾಗೆ ತಮ್ಮ ನಾಲ್ಕೂ ಕೆಚ್ಚಲುಗಳಿಂದ ಭಗವಂತನಿಗೆ ಅವರು ಹಾಲನ್ನು ಸಮರ್ಪಿಸಿದರು. ಹಾಗೆ ನಾವು ಕೂಡ ಗುರುಗಳನ್ನು ಅನುಸರಿಸಿ ವೇದೋಕ್ತ ಮಾರ್ಗದಲ್ಲಿ ಜಿಜ್ಞಾಸೆಯನ್ನು ಮಾಡಿದರೆ ನಮ್ಮ ಹೃದ್ಗುಹಾವಾಸಿಯಾಗಿರ್ತಕ್ಕಂತಹ ಭಗವಂತನ ಅರಿವು ನಮಗೆ ಆಗತ್ತೆ. ಈ ಒಂದು ಸಂದೇಶವನ್ನು ನಾವು ಇಲ್ಲಿ ಕಾಣಬಹುದು. ಅಷ್ಟು ಮಾತ್ರ ಅಲ್ಲ, ಈ ನಾಲ್ಕು ಕೆಚ್ಚಲುಗಳಿಂದ ಬ್ರಹ್ಮ ಕ್ಷೀರವನ್ನು ಸುರಿಸಿದ್ದಾನೆ. 4 ಕೆಚ್ಚಲುಗಳಿಂದ 4 ವೇದ, 4 ಮುಖಗಳಿಂದ 4 ವೇದ. ಹೇಗೋ 4 ಕೆಚ್ಚಲುಗಳಿಂದ ಹಾಲು ಸುರಿಸಿದ್ದಾನೆ. ಅವೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದರಿಂದ ಬಂದಂತಹ ಉತ್ತಮವಾದ ಹಾಲು, ಆ 4 ವೇದಗಳಿಂದ ಬರತಕ್ಕಂಥ ಉತ್ತಮವಾದ ಹಾಲು ಅಂದರೆ ತತ್ವಜ್ಞಾನ, ಅದನ್ನು ಸಂಕೇತಿಸ್ತದೆ. ಹೀಗಾಗಿ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳ್ತಾರಲ್ಲ ಹಾಗೆ, ಹೀಗೆ ತತ್ವಜ್ಞಾನ ಎಂಬ ಕ್ಷೀರ ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಹಾಲು ಹೇಗೆ ನಮ್ಮ ಜೀವನಕ್ಕೆ ಅಗತ್ಯವಾಗಿರತಕ್ಕಂತಹ ಪದಾರ್ಥವಾಗಿದೆಯೋ, ಹಾಗೆ ತತ್ವಜ್ಞಾನವೆಂಬ ಹಾಲು ಸಹ ನಮ್ಮ ಆಧ್ಯಾತ್ಮಿಕ ಜೀವನಾಧಾರವಾಗಿದೆ ಎಂಬುದನ್ನು ಸೂಚಿಸುತ್ತೆ. ಹೀಗೆ ಭಕ್ತರ ಜ್ಞಾನಾನುಸಂಧಾನಗಳನ್ನು ಪಡೆದು ಅವರನ್ನು ಸಂರಕ್ಷಣೆ ಮಾಡತಕ್ಕಂಥವನು ಭಗವಂತ ಎಂಬ ವಿಚಾರ ನಮಗೆ ಇಲ್ಲಿ ಸ್ಪಷ್ಟವಾಗುತ್ತೆ. ಈ ಹಿಂದೆ ಹೇಳಿದಂತೆ ಭೌತಿಕ ದೇಹ, ಅನಿರುದ್ಧ ದೇಹ, ಲಿಂಗದೇಹ, ಸ್ವರೂಪ ದೇಹಗಳನ್ನು ಸಂಕೇತಿಸ್ತಕ್ಕಂತಹ ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲಗಳಲ್ಲಿರ್ತಕ್ಕಂತಹ ಈ ಗುಹೆ, ಯಾವ ಗುಹೆ? ನಮ್ಮ ಹೃದಯವೆಂಬ ಗುಹೆ. ಆ ಹೃದಯ ಗುಹೆ ಎಂಬ ಹುತ್ತದಲ್ಲಿರತಕ್ಕಂತಹ ಪರಬ್ರಹ್ಮನನ್ನು, ಆ ಶ್ರೀನಿವಾಸನನ್ನು ತತ್ವಜ್ಞಾನಾಮೃತವೆಂಬ ಹಾಲಿನಿಂದ ಸೇವಿಸಿ ಆತನನ್ನು ವರಿಸಿದಾಗ ಅವ ಭಕ್ತರ ಗಣದಲ್ಲಿ ಮೇಲ್ಪಂಕ್ತಿಯಾಗಿ ಕಾಣ್ತಾನೆ. ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕೆಂಬ ಸಂದೇಶವನ್ನು ಈ ಒಂದು ಕಥಾನಕ ನಮಗೆ ತಿಳಿಸುತ್ತೆ. ಹೀಗೆ ಪರಮಾತ್ಮ ತನ್ನ ಸಿರಿನಾಡು ವೈಕುಂಠವನ್ನೇ ಭಕ್ತರಿಗಾಗಿ ತೊರೆದು ವೆಂಕಟಾಚಲಕ್ಕೆ ಬಂದು ನಿಂತ. ಭೃಗುಮುನಿ ವಿಷ್ಣು ಸರ್ವೋತ್ತಮತ್ವವನ್ನು ಲೋಕಕ್ಕೆ ತೋರಿಸಕ್ಕೋಸ್ಕರವಾಗಿ ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಎದೆಗೆ ಒದ್ದಾಗ ಮುನಿಸಿಕೊಂಡು ವೈಕುಂಠವನ್ನು ತೊರೆದು ಮಹಾಲಕ್ಷ್ಮಿ ಹೊರಟೋದ್ಲು. ವೈಕುಂಠದಲ್ಲಿ ಇರಲಿಕ್ಕೆ ಇಷ್ಟಪಡದೆ ಪರಮಾತ್ಮ ಭೂಲೋಕದಲ್ಲಿ ವೆಂಕಟಾಚಲಕ್ಕೆ ಬಂದು ಇಲ್ಲಿ ಶೇಷಗಿರಿವಾಸನಾದ, ಶೇಷಗಿರಿವಾಸಾದ. ಅಲ್ಲಿ ವೈಕುಂಠದಲ್ಲಿ ಶೇಷಶಯನ, ಇಲ್ಲಿ ಶೇಷಗಿರಿವಾಸ. ಆ ಶೇಷನೇ ಇಲ್ಲಿ ಶೇಷಗಿರಿಯಾಗಿದ್ದಾನೆ. ಅಂತಹ ಶೇಷಗಿರಿಯಲ್ಲಿ ವಾಸನಾದದ್ದು ಒಂದು ಲೀಲೆ ಸರಿ. ಪದ್ಮಾವತಿಯ ಕಲ್ಯಾಣ ಆಗಬೇಕಾಗಿದೆ, ಅದಕ್ಕೋಸ್ಕರವಾಗಿ ಮಾಡಿದ ತಂತ್ರ. ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡ ಸುಲಭ ದೇವರ ದೇವ ಎಂಬುದಾಗಿ ವಿಜಯದಾಸರು ಹೇಳಿದ ಹಾಗೆ, ಭಕ್ತರ ಕಲ್ಯಾಣಕ್ಕಾಗಿ, ಪದ್ಮಾವತಿ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಮಾಡಿಕೊಂಡ ಕಲ್ಯಾಣ ಇದು. ಭಕ್ತರ ಕಲ್ಯಾಣಕ್ಕಾಗಿ ಭೂಮಿಗಿಳಿದ ಬಂದ ಭಗವಂತ ವೆಂಕಟಾಚಲದಲ್ಲಿ ಆ ತಿಂತ್ರಿ ವೃಕ್ಷವಿರತಕ್ಕಂತಹ ಒಲಿಮಿಕದಲ್ಲಿ 10,000 ವರ್ಷ ಕಳೆದ. ಮುಂದೆ 28ನೇ ಕಲಿಯುಗದಲ್ಲಿ ಚೋಳರಾಜನಾಗಿದ್ದ ಸಮಯದಲ್ಲಿ ಬ್ರಹ್ಮಧೇನುವಾಗಿ, ಶಿವಕರುವಾಗಿ, ಲಕ್ಷ್ಮೀ ಗೋಪಾಲಿಯಾಗಿ ಭಗವಂತನನ್ನು ಹುಡುಕ್ತಾ ಬಂದರು. ಚೋಳ ಮಹಾರಾಜ ಆ ಧೇನುವನ್ನು ಕೊಂಡುಕೊಂಡು ಸಾವಿರಾರು ಗೋಳ ಜೊತೆಯಲ್ಲಿ ಮೇಯ್ತಾ ಹೋದ ಹಸು ಹರಿಯನ್ನು ಅರಸುತ್ತಾ ಹುತ್ತದಲ್ಲಿ ಅವನನ್ನು ಕಂಡು ಕ್ಷೀರಸೇಚನ ಮಾಡಿತು. ಸಾವಿರಾರು ಹಸುಗಳ ಮಧ್ಯದ ಇದ್ದರೂ ಕೂಡ ಹರಿಯನ್ನು ಹುಡುಕ್ತಾ ಹೋಯಿತು. ಅಂತೆಯೇ ಜೀವನು ಕೂಡ ಸಂಸಾರದಲ್ಲಿದ್ದುಕೊಂಡೇ ಕಂಸಾರಿಯನ್ನು ಕಾಣಬೇಕು.
ವೇದಗಳನ್ನು ಅರ್ಥಸಹಿತ ಅರಿಯುತ್ತಾ ಹೃದಯದಲ್ಲಿ ಹರಿಚಿಂತನೆ ಮಾಡುವುದೇ ಶ್ರೀಹರಿಗೆ ಆ ಕ್ಷೀರಸೇಚನ. ಒಂದು ದಿನವೂ ಕೂಡ ಮನೆಯಲ್ಲಿ ಕ್ಷೀರ ಕೊಡಲಿಲ್ಲ. ಹಾಗೆಯೇ ವೇದವಾಕ್ಯಗಳನ್ನು ಮನೆವಾರ್ತೆಗಾಗಿ ಲೌಕಿಕ ವಿಷಯಕ್ಕಾಗಿ ಯಾವತ್ತೂ ಉಪಯೋಗಿಸಬಾರದು. ಹಾಗೆ ಉಪಯೋಗಿಸಿದರೆ ಹರಿಯ ದರ್ಶನ ಕೊಡೋದಿಲ್ಲ. ಅಂತೆಯೇ ಆ ಹಸು ಮನೆಯಲ್ಲಿ ಕ್ಷೀರ ಕೊಡಲಿಲ್ಲ. ಆ ನೃಪನ ಹೆಂಡತಿ ಬಹಳ ಕೋಪದಿಂದ ಗೋಪಾಲಕನಿಗೆ ಜೋರು ಮಾಡ್ತಾಳೆ. ಅವನನ್ನು ಹೊಡಿಸ್ತಾಳೆ. ಮರುದಿನ ಆ ವಲ್ಮೀಕದಲ್ಲಿ ದೇವರು ಕ್ಷೀರಾಭಿಷೇಕ ಮಾಡೋದನ್ನು ಕಣ್ಣಾರೆ ಕಂಡು ಆ ಗೋಪಾಲಕ ಕೋಪದಿಂದ ಕೊಡಲಿನೆತ್ತಿ ಆ ಹಸುವಿನ ಮೇಲೆ ಪ್ರಹಾರ ಮಾಡಲಿಕ್ಕೆ ಹೊರಟಾಗ ಶ್ರೀಹರಿ ಅದನ್ನು ತಪ್ಪಿಸಿ ತಾನು ಆ ಏಟುಗಳನ್ನು ಸ್ವೀಕಾರ ಮಾಡ್ತಾನೆ. ವೇದಗಳಿಂದ ಭಗವಂತನನ್ನು ಕಂಡಂಥ ಭಗವತನಿಗೆ ಭವದ ಏಟುಗಳನ್ನು ತಪ್ಪಿಸಿ ಮುಕ್ತಿಯನ್ನು ಕೊಡ್ತಾನೆ ಹರಿ. 7 ತಾಳದ ಉದ್ದ ಚಿಮ್ಮಿದ ರಕ್ತ ಪ್ರವಾಹ ನೋಡಿ ಹೆಂಗಿದೆ, ಅಷ್ಟು ರಕ್ತ ಸುರಿತಾ ಇದೆ. ಅದನ್ನು ನೋಡಿ ಗೋಪಾಲ ಸತ್ಯ ಹೋಗ್ತಾನೆ. ಹಸು ದುಃಖದಿಂದ ರಾಜನ ಮುಂದೆ ಹೊರಡಾಡ್ತದೆ. ರಾಜನಿಗೆ ಅರ್ಥ ಆಗುವುದಿಲ್ಲ. ದೂತನನ್ನು ಕಳಿಸಿ ಎಲ್ಲ ವೃತ್ತಾಂತವನ್ನು ತಿಳ್ಕೊಂಡು ಸ್ವತಃ ತಾನೇ ಹುತ್ತದೊಳಗೆ ಬಂದು ನೋಡ್ತಾನೆ. ಹುತ್ತದೊಳಗಿನಿಂದ ಹಾವು ಬಂದ ಹಾಗೆ ಹರಿ ಎದ್ದು ಬರ್ತಾನೆ. ಪರಮಾತ್ಮ ಅವನಿಗೆ ಶಾಪ ಕೊಡ್ತಾನೆ. ಎಲ್ಲೋ ದುಷ್ಟ ನೀಚ, ತಂದೆ ತಾಯಿ ಇಲ್ಲದ ಅನಾಥನ ತಲೆ ಒಡಿಸಿದ್ದೀಯಾ, ಎನ್ನ ತಲೆ ನೋಯ್ತಾ ಇದೆ, ದುಷ್ಟ ಪಿಶಾಚನಾಗು ಅಂತ ಅವನಿಗೆ ಶಾಪವನ್ನು ಕೊಡ್ತಾನೆ. ರಾಜ ಮಹಾಜ್ಞಾನಿಯವನು, ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಏನು ಪ್ರಾರಬ್ಧವಶಾತ್ ಅವನಿಗೇನೋ ಒಂದು ಶಾಪ ಇತ್ತಂತೆ, ಮೊದಲೇ ಮಗಳಿಂದ ಶಾಪ ಇತ್ತಂತೆ. ಆ ಶಾಪವನ್ನು ಕಳಿಬೇಕಾಗಿದೆ. ಮೊದಲೇ ಶಾಪಗ್ರಸ್ತನಾಗಿರ್ತಕ್ಕಂಥ ಅವನಿಗೆ ಶಾಪ ಕೊಟ್ಟಂತೆ ಮಾಡಿ ಹಿಂದಿನ ಶಾಪಕ್ಕೂ ಸುಖ ದೊರಕುವಂತೆ ಮಾಡಿದ ಪರಮಾತ್ಮ. ಇದು ಅವನ ಕಾರುಣ್ಯ. ಮುಂದೆ ತಲೆ ಮೇಲೆ ಗಾಯ ಆಗಿದೆ. ಬೃಹಸ್ಪತ್ಯಾಚಾರ್ಯರನ್ನು ಕರೆದ. ಅವರು ಹೇಳಿದಾಗೆ ತಲೆ ಗಾಯಕ್ಕೆ ಚಿಕಿತ್ಸೆ ಮಾಡಿಸಿದ. ಸಾಮೆ ಅಕ್ಕಿ, ಅನ್ನ, ಜೇನುತುಪ್ಪ ಇದನ್ನು ಸ್ವೀಕಾರ ಮಾಡ್ತಾ ಇದ್ದ. ಹೀಗಿದ್ದಾಗ ವರಾಹನನ್ನು ಬೇಡ್ತಾನೆ. ವರಾಹ ಅವನಿಗೆ ಇರಲಿಕ್ಕೆ ಜಾಗ ಕೊಡ್ತಾನೆ. ಬಕುಳನ್ನು ನೇಮಿಸ್ತಾನೆ. ಆಕೆ ನಿತ್ಯ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಅವನಿಗೆ ಅನ್ನವನ್ನು ಮಾಡಿ ಬಡಿಸ್ತಾಳೆ, ಪಾದ ಸೇವೆ ಮಾಡ್ತಾಳೆ. ಆ ವೇದವೇದ್ಯನ ಶಿರೋವೇದನೆಯನ್ನು ಪರಿಹರಿಸಲು ಸಾಕಷ್ಟು ಔಷಧಿ ಮಾಡಿಸ್ತಾಳೆ. ಇಷ್ಟಾಗಿ ಮುಂದೆ ಪರಮಾತ್ಮ ಪದ್ಮಾವತಿಯ ಭೇಟಿ ಮಾಡ್ತಾನೆ. ಈ ಪದ್ಮಾವತಿ ಸುವೀರನ ಮಗನಾಗಿರ್ತಕ್ಕಂತಹ ಸುಧರ್ಮನಿಗೆ ದೃಢಚಿತ್ತನಾಗಿರ್ತಕ್ಕಂತಹ ಒಬ್ಬ ಮಗ ಆಕಾಶರಾಜ. ಅನೇಕ ಪುಣ್ಯ ಕಾರ್ಯ, ತೀರ್ಥಯಾತ್ರೆ, ದಾನ ಇತ್ಯಾದಿಗಳನ್ನು ಮಾಡಿದರೂ ಕೂಡ ಮಕ್ಕಳಿಲ್ಲದೆ ಕೊರಗ್ತಾ ಇದ್ದ. ಬೃಹಸ್ಪತ್ಯಾಚಾರ ಆದೇಶದಂತೆ ಯಜ್ಞ ಮಾಡಲಿಕ್ಕೆ ಹೊರಟ. ನೇಗಿಲಿನಿಂದ ಭೂಶೋಧನೆ ಮಾಡಿದಾಗ ಬಂಗಾರದ ನೇಗಿಲಿನಿಂದ ಅಗಿತಾ ಇರಬೇಕಾದ್ರೆ ದೊರೆತವಳು ಈ ಪದ್ಮಾವತಿ. ಜೀವನ ಹಾಗೆ ಈ ದೇಹವೆಂಬ ಭೂಮಿಯಲ್ಲಿ 24 ತತ್ವಗಳನ್ನು ಶೋಧನೆ ಮಾಡಬೇಕು. 24 ತತ್ವಗಳನ್ನು ಶೋಧನೆ ಮಾಡ್ತಾ ಹೇಗೆ ಮಾಡಬೇಕು? ಬಂಗಾರದ ನೇಗಿಲಿಂದ ಮಾಡಬೇಕು. ಬಂಗಾರದ ನೇಗಿಲು ಅಂದರೆ ಬಂಗಾರದ ವರ್ಣಗಳು ಅಂದರೆ ವೇದಗಳ ಸಹಾಯದಿಂದ ತತ್ವಶೋಧನೆಯಾದಾಗ ಜ್ಞಾನಭಕ್ತಿ ವೈರಾಗ್ಯಗಳೆಂಬ ಐಶ್ವರ್ಯ ಅಲ್ಲಿ ಪದ್ಮಾವತಿ ಲಭಿಸಿದಂತೆ ಜ್ಞಾನಭಕ್ತಿ ವೈರಾಗ್ಯಗಳೆಂಬ ಐಶ್ವರ್ಯ ಲಭಿಸಿ ಆಗ ಹೃದಯಾಖ್ಯ ಕಮಲದಲ್ಲಿ ಉಪಾಸನೆ ಮಾಡಿದಾಗ ಭಗವಂತನ ದರ್ಶನ ಆಗತ್ತೆ. ಹೀಗೆ ಲಬ್ಧರಾದಳು ಪದ್ಮಾವತಿ. ಅವಳು ಸಖಿಯರೊಂದಿಗೆ ಪುಷ್ಪ ಸಂಚಯಕ್ಕಾಗಿ ಅದೇ ಕಾಡಿಗೆ ಬರ್ತಾಳೆ. ಅಲ್ಲೇ ಬಂದಿದ್ದ ನಾರದರನ್ನು ನೋಡಿ ಅವಯವ ಲಕ್ಷಣಗಳನ್ನು ಅವಳಿಗೆ ಗುರುತಿಸಿ ಶುಭವನ್ನು ಹಾರೈಸಿ ಹೋಗಿರ್ತಾರೆ. ಇದೇ ಸಂದರ್ಭದಲ್ಲಿ ಶ್ರೀಹರಿಯ ಆಗಮನ. ಕಿರಾತರೂಪಿಯನ್ನು ನೋಡುವ ಕುತೂಹಲ ಇದ್ದರೂ ಕೂಡ ಆ ಸ್ತ್ರೀಯರಿಗೆ ಆನೆಯ ಭಯ, ಆನೆಯ ಮಧುರ ಸಂಕೇತ. ಯಾರಿಗೆ ಮದ ಮೋಹ ಮತ್ಸರ ಇರ್ತಾವೋ ಅವರನ್ನು ಕಂಡರೆ ವೇದಾಭಿಮಾನಿಗೆ ಭಯ. ಅಂಥವರಿಗೆ ವೇದವು ಯಾವತ್ತೂ ತೆರೆದುಕೊಳ್ಳದೆ ಮರದ ಮರೆಯಲ್ಲಿ ಪದ್ಮಾವತಿ ಅಡಿಕೊಂಡ ಹಾಗೆ ವೇದ ಓಂಕಾರದಲ್ಲಿ ಅಡಿಕೊಂಡ್ಬಿಡ್ತದೆ, ಅದು ತೆರೆದುಕೊಳ್ಳೋದಿಲ್ಲ. ಸರಿ, ಆನೆ ಕಣ್ಮರೆಯಾಯಿತು. ಆ ಹುಡುಗಿಯರು ಶ್ರೀಹರಿಗೆ ಕಾಣಿಸ್ಕೊಂಡ್ರು. ಪರಸ್ಪರ ಕುಲಗೋತ್ರ ವಿಚಾರಗಳ ವಿನಿಮಯ, ಬಹಳ ಬಿರುಸಿನ ಸಂವಾದ ನಡೀತು. ಸಿಟ್ಟಿನಿಂದ ಪದ್ಮಾವತಿ ಎಸೆದಂತಹ ಕಲ್ಲಿಗೆ ಕುದುರೆ ಸತ್ತು ಹೋಯಿತು. ವಾಯುದೇವರೇ ಕುದುರೆಯಾಗಿ ಬಂದದ್ದು. ಕುದುರೆ ಇಲ್ಲದ ಜಾಗದಲ್ಲಿ, ವಾಯುದೇವರಿಲ್ಲದಂತಹ ಜಾಗದಲ್ಲಿ ಪರಮಾತ್ಮ ತಾನು ಇರಲಾರ ಅಂತ ಅವನು ಅಲ್ಲಿಂದ ಹೊರಟೇ ಬಿಟ್ಟ. ತಾಳ ತನ್ನವರಿಗೆ ಮಾಡುವ ಅವಹೇಳನ ತಾತಾಳ ಎಂಬುದಾಗಿ ತನ್ನವರಿಗೆ
ವಾಯುದೇವರಿಗೆ ಮಾಡಿದಂತಹ ಅವಮಾನವನ್ನು ತಾಳಲಾರದೆ ಪರಮಾತ್ಮ ಅಲ್ಲಿಂದ ಹೊರಟು ಹೋದ. ವಾಯುವಿಲ್ಲದ ಜಾಗದಲ್ಲಿ ತಾನು ಯಾಕಿರಬೇಕು ಅಂತ ಉತ್ತರಾಭಿಮುಖನಾಗಿ ಹೊರಟು ವೆಂಕಟಗಿರಿ ಬಂದು ಲೌಕಿಕ ಪುರುಷನಂತೆ ಮಲಗಿಬಿಟ್ಟ. ಬಕುಲಾವತಿ ಷಡ್ರಸಾನ್ನವನ್ನು ತಂದು ಎಬ್ಬಿಸ್ತಾಳೆ. ಶ್ರೀಹರಿ ತನಗೆ ಘಟನೆ ಮಾಡುವಂತೆ ಭಿನ್ನಯಿಸಿಕೊಂಡ. ಬಕುಳಿಯು ಕನ್ಯಾರ್ಥಿಯಾಗಿ ನಾರಾಯಣಪುರಕ್ಕೆ ಹೋದಳು. ಶ್ರೀಹರಿಯು ತಾನು ಕೊರವಂಜಿ ರೂಪವನ್ನು ಧಾರಣ ಮಾಡಿ ಬ್ರಹ್ಮನನ್ನು ಶಿಶುವನ್ನಾಗಿ ಮಾಡಿಕೊಂಡು ಬ್ರಹ್ಮಾಂಡವನ್ನು ಪುಟ್ಟಿಯನ್ನಾಗಿ ಮಾಡಿಕೊಂಡು ರುದ್ರನನ್ನು ಕೋಲನ್ನು ಮಾಡಿಕೊಂಡು ಧರ್ಮದೇವಿಯಾಗಿ ಧರಣಿಯಲ್ಲಿಗೆ ಬಂದು ಕಡಿ ಹೇಳಿದ. ಭಗವಂತನ ಈ ರೂಪವನ್ನು ನೋಡಲು ದೇವತೆಗಳೆಲ್ಲ ಆಕಾಶ ಸೇರಿದ್ದಾರೆ. ಕಲಿಯುಗದಲ್ಲಿ ಪಾಪಿಗಳನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಎಂಥೆಂಥ ಲೀಲೆಯನ್ನು ತೋರ್ತಾನೆ ನೋಡಿ. ತಾನೇ ಎಲ್ಲ ಕಾರ್ಯ ಮಾಡಿ ಬಕುಳಿಗೆ ಹೆಸರನ್ನು ತಂದುಕೊಟ್ಟ. ಅಂತಹ ಕೊರವಂಜಿಯ ನುಡಿಯಂತೆ ಶ್ರೀಹರಿ ದರ್ಶನಕ್ಕಾಗಿ ಅವನ ಸಂಬಂಧವಾಗಿ ರಾಜಂಬದಿ ಹಂಬಲಿಸ್ತಾರೆ. ಬಕುಲ ಅವರಿಗೆ ಕನ್ಯಾರ್ಥಿನಿಯಾಗಿ ಬಂದು ಕೇಳ್ತಾಳೆ. ಪರಸ್ಪರ ಒಪ್ಪಿಗೆ ಆಯಿತು. ಬೃಹಸ್ಪತ್ಯಾಚಾರ್ಯ ಜಾತಕ ನೋಡಿದರು. ಆಕಾಶ ರಾಜ ಲಗ್ನ ಪತ್ರಿಕೆ ಬರೆದು ಶುಕಾಚಾರ್ಯರ ಮೂಲಕ ಕಳಿಸಿದ. ಬಂದ ಶುಕಾಚಾರ್ಯರನ್ನು ಕಂಡು ಶ್ರೀಹರಿ ಆಲಿಂಗಿಸಿದ. ಕೆಲಸ ಆಯಿತು ಎಂದು ಸಂತೋಷಪಟ್ಟ. ಶ್ರೀಹರಿಯು ಕೂಡ ಲಗ್ನ ಪತ್ರಿಕೆಯನ್ನು ಬರೆದು ಶುಕಾಚಾರ್ಯರ ಮೂಲಕ ಕಳಿಸಿದ. ಹೀಗೆ ವಿವಾಹ ನಿಶ್ಚಯ ಆಯಿತು. ಆದರೂ ಕೂಡ ಅಬಂಧೋ ಬಂಧುಯುಕ್ತಸ್ಯ ಸಂಬಂಧೋ ನ ಪ್ರಶಸ್ಯತೆ. ಬಂಧುಯುಕ್ತನಾಗಿರ್ತಕ್ಕಂತಹ ರಾಜನಿಗೆ ಬಂಧು ರಹಿತನಾಗಿರ್ತಕ್ಕಂಥ ತನ್ನೊಂದಿಗೆ ಈ ವಿವಾಹ ಸಂಬಂಧ ಸರಿಯಲ್ಲ ಅಂತ ಹೇಳಿದ. ಅಹಂಕಾರ ಮಮಕಾರಗಳ ಬಂಧನದಿಂದ ಕೂಡಿದವನಿಗೆ ಭಗವಂತ ಸಿಗುವುದಿಲ್ಲ ಎಂಬುದು ಅವನ ಮಾತಿನ ಅರ್ಥ. ಸಮಾನರಲ್ಲಿ ವಿವಾಹ ಸಂಬಂಧ ಶೋಭಿಸುವುದು ಎಂಬುದು ಲೋಕ ನಿಯಮ. ಆ ನಿಯಮವನ್ನು ಜಗತ್ತಿಗೆ ತೋರಿದ. ಲೋಕದಲ್ಲಿ ತನಗಾರೂ ಸಮಾನರಾದ ಬಂಧುಗಳು ಇಲ್ಲ ಎಂದು ತಿಳಿಸೋಕ್ಕೋಸ್ಕರವಾಗಿ ಈ ಮಾತೆ ಹೊರತು ಭಗವಂತನಿಗಿಂತ ಮಿಗಿಲಾದ ಬೇರೆ ಯಾರು ಬಂಧುಗಳಿದ್ದಾರೆ ಹೇಳಿ? ಅವನೇ ನಿಜವಾದ ಬಂಧು. ತಾಯಿ ಎಂಬೆನೆ ನಿನ್ನ ಧ್ರುವನ್ನ ತಾಯಿ ನಿನ್ನಂತೆ ಕಾಯ್ದಳೆ. ತಂದೆ ಎಂಬೆನೆ ನಿನ್ನ ಪ್ರಹ್ಲಾದನ ತಂದೆ ನಿನ್ನಂತೆ ಕಾಯ್ದನೆ. ಭ್ರಾತೃ ಎಂಬೆನೆ ನಿನ್ನ ವಿಭೀಷಣನ್ನ ಭ್ರಾತೃ ನಿನ್ನಂತೆ ಕಾಯ್ದನೆ ಎಂಬುದಾಗಿ ವ್ಯಾಸರಾಜರು ಕೇಳ್ತಾರೆ. ನಿನ್ನಂತೆ ಕಾಯ್ದರೆ ಆವ ಅನಿಮಿತ್ತ ಬಂಧುವೋ ನೀನಾವ ಕರುಣ ಸಿಂಧುವೋ. ದೇವ ಕೃಷ್ಣ ನಿನಗೆ ಬಂಟರಲ್ಲಿ ನೆಂಟದನ ಹೊಸಪರಿಯ್ಯ ಅಂತ ವ್ಯಾಸರಾಜರು ಹೇಳುವ ಹಾಗೆ ಅನಿಮಿತ್ತ ಬಂಧು ಭಗವಂತ ತನ್ನ ಬಂಟರನ್ನು ಆಕಾಶ ರಾಜಾದಿ ಭಕ್ತರುಗಳನ್ನು ವಿವಾಹ ನೆಪದಿಂದ ಉದ್ಧರಿಸಿದ. ಬಕುಲಾದೇವಿ ಮಾತಿನಂತೆ ಭಗವಂತ ಗರುಡ ಶಿಷ್ಯರನ್ನು ಕರೆದು ಬ್ರಹ್ಮರುದ್ರರ ಬಳಿಗೆ ಕಳಿಸಿದ. ಬ್ರಹ್ಮಾದಿ ಸಕಲ ಜೀವಿಗಳು ಕೂಡ ಭಗವಂತನ ಬಳಿಗೆ ಮುಕ್ತಿಗೆ ಹೋಗಬೇಕಾದ್ರೆ ಗರುಡ ಮಾರ್ಗ ಅಥವಾ ಶೇಷ ಮಾರ್ಗ ಮೂಲಕ ಹೋಗಬೇಕು. ಇದನ್ನು ಸೂಚಿಸ್ತಾ ಇದ್ದಾನೆ. ಹಾಗಾಗಿ ಅವರನ್ನು ಕಳಿಸಿದ. ಗರುಡನನ್ನು ಸತ್ಯಲೋಕಕ್ಕೆ ಕಳಿಸಿದ. ಬ್ರಹ್ಮನನ್ನು ಆಹ್ವಾನಿಸಿದ. ಶೇಷನನ್ನು ಕೈಲಾಸಕ್ಕೆ ಕಳಿಸಿದ. ಶಿವನನ್ನು ಆಹ್ವಾನಿಸಿದ. ಬ್ರಹ್ಮ ತನ್ನ ರಾಣಿಯೊಂದಿಗೆ ಹಂಸವನ್ನೇರಿ ಇಂದ್ರ ಶಚಿಸಹಿತನಾಗಿ ಐರಾವತವನ್ನೇರಿ ಬಂದ. ಈ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಭಾರ್ಯಾಸಹಿತರಾಗಿ ಎಲ್ಲ ದೇವತೆಗಳು ಬಂದಿಳಿದಿದ್ದಾರೆ. ವಿಶ್ವಕರ್ಮ ಬಂದಿದ್ದಾನೆ. ಭವ್ಯವಾಗಿರತಕ್ಕಂತಹ ಭವನವನ್ನು ನಿರ್ಮಾಣ ಮಾಡಿದ್ದಾನೆ. ಎಲ್ಲ ದೇವತೆಗಳಿಗೂ ಭಗವಂತ ಕೆಲವು ಕೆಲಸವನ್ನು ಹಂಚಿದ. ಆದರೆ ಕೊನೆಗೆ ಪರಮಾತ್ಮ ಲಕ್ಷ್ಮೀ ಇಲ್ಲದೆ ರೋಧಿಸ್ಲಿಕ್ಕೆ ಶುರು ಮಾಡಿದ. ಪರಮಾತ್ಮ ಲಕ್ಷ್ಮೀ ದ್ವಾರವೇ ಎಲ್ಲ ಕಾರ್ಯಗಳನ್ನು ಮಾಡಿಸಿಕೊಳ್ಳುವವ. ಅವಳಿಲ್ಲದೆ ಈ ಕಲ್ಯಾಣ ಕಾರ್ಯ ಹೇಗೆ ನಡೆದೀತು? ಆದ್ದರಿಂದ ಲಕ್ಷ್ಮಿನ ಕರೆತರಲಿಕ್ಕೋಸ್ಕರವಾಗಿ ಸೂರ್ಯನನ್ನು ಕಳಿಸಿದ. ಸೂರ್ಯ ಉದಯಿಸಿದಾಗ ಕಮಲ ಅರಳುತ್ತದೆ. ಸೂರ್ಯನ ಕಂಡಾಗ ಕಮಲಾಲಯ ಪ್ರಸನ್ನಳಾಗ್ತಾಳೆ. ಸೂರ್ಯನೊಂದಿಗೆ ಲಕ್ಷ್ಮಿ ಪ್ರಸನ್ನಳಾಗಿ ಬರ್ತಾಳೆ. ಲಕ್ಷ್ಮಿ ಬಂದ ನಂತರ ಇಂದ್ರೇಶ ಅಷ್ಟವರ್ಗ ಇಷ್ಟದೇವರ ಪೂಜೆ ಮೊದಲಾದವುಗಳನ್ನು ಪೂರೈಸಿ ಲಕ್ಷ್ಮೀ ಸಮೇತನಾಗಿ ಪರಿವಾರದೊಂದಿಗೆ ಆಕಾಶರಾಜನ ಪಟ್ಟಣಕ್ಕೆ ಹೊರಟ. ಆಕಾಶರಾಜನ ಪಟ್ಟಣದಲ್ಲಿ ಮದುವೆ ಸಡಗರ, ಧರಣಿ ಆಕಾಶರಾಜರ ಭೇಟಿ, ಬೀಗರ ಉಪಚಾರ. ಪರಮಾತ್ಮನ ಪಾದಗಳನ್ನು ಆಕಾಶರಾಜ ತೊಳೆದ. ಪಾದೋದಕವನ್ನು ತಲೆ ಮೇಲೆ ಧರಿಸಿದ. ಎಲ್ಲ ಪರಿವಾರದ ಮೇಲೂ ಕೂಡ ಸಿಂಪಡಿಸಿದ. ಕನಕಭೂಷಣವಾದ ತೊಡುಗೆಯನ್ನು ಕೊಟ್ಟು ಕಮಲರಾಮನಿಗೆ ಕಾಂತಿಮಣಿಯ ಕನ್ಯೆಯನ್ನು ದಾನ ಮಾಡಿದ. ಪರಮಾತ್ಮ ಅವಳ ಕೈಗೆ ಕಂಕಣ ಕಟ್ಟಿದ. ಮಾಂಗಲ್ಯ ಧಾರಣೆಯೂ ಆಯಿತು. ಊಟೋಪಚಾರ ಆಯಿತು. ಉರುಟನೆ ನಾಗಬಲಿ ಎಲ್ಲವೂ ಸಾಂಗವಾಯಿತು. ಲಕ್ಷ ತಪ್ಪು ಎನ್ನಲ್ಲುಂಟು ಪಕ್ಷಿವಾಹನ ಸಲಹೆನ್ನ, ಕೋಟಿ ತಪ್ಪು ಎನ್ನಲ್ಲುಂಟು ಕುಸುಮನಾಭ ಸಲಹೆನ್ನ ಅಂತ ಬೇಡಿಕೊಂಡಂತೆ ಆಕಾಶರಾಜ. ಜನಕರಾಜ ಒಬ್ಬ ಮುಕ್ತಿಯೋಗ್ಯ ಜೀವಿಯಾಗಿದ್ದರೂ ಕೂಡ ಪರಮಾತ್ಮನ ವಿಸ್ಮೃತಿಯಿಂದಾಗಿ ಈ ಸಂಸಾರ ಸುಖವೇ ಸುಖವೆಂದು ತಿಳಿದುದರಿಂದ ಮೋಕ್ಷ ಸುಖದ ಅರಿವಿಲ್ಲದೆ
ದುಃಖ ಪಡ್ತಾ ಇರೋದ್ರಿಂದ ಅನೇಕ ದುಃಖಗಳನ್ನು ಹೊಂದಿದಂತಹ ಸಮಯದಲ್ಲಿ ಇಂತಹ ಸಂಸಾರ ದುಃಖದಿಂದ ಹೇಗೆ ಪಾರಾಗಬೇಕು ಎಂಬುದಾಗಿ ಜನಕ ಮೊರೆಯಿಟ್ಟ ಸಂದರ್ಭದಲ್ಲಿ ಯೋಗ್ಯ ಗುರುಗಳಾಗಿರತಕ್ಕಂತಹ ಶತಾನಂದರು ಶ್ರೀಹರಿಯು ಕಳಿಸಿದಂತಹ ಶತ ಆನಂದ ಅನಂತ ಆನಂದವನ್ನು ಅಂದರೆ ಮೋಕ್ಷವನ್ನಿರತಕ್ಕಂತಹ ಮುಕ್ತಿ ಮಾರ್ಗದ ದಾರಿಯನ್ನು ತೋರಿಸಿ ಉದ್ಧಾರ ಮಾಡತಕ್ಕಂತಹ ಈ ಪರಮ ಪಾವನ ಚರಿತ್ರೆ ಶ್ರೀನಿವಾಸ ಕಲ್ಯಾಣ. ಇಂತಹ ಶ್ರೀನಿವಾಸ ಕಲ್ಯಾಣ ಭಗವಂತನ ಚರಿತ್ರೆ ಹೇಳಿದಂತಹ ಶತಾನಂದರು ಸೀತಾ ಕಲ್ಯಾಣ ನೋಡಿದರು. ಸೀತಾ ಕಲ್ಯಾಣವನ್ನು ಜನಕರಾಜ ಮಾಡಿದ. ಇಂತಹ ಶ್ರೀನಿವಾಸ ಕಲ್ಯಾಣ ಹೇಳುವವರಿಗೆ ಭಗವಂತ ಸರ್ವವಿಧವಾಗಿರತಕ್ಕಂತಹ ಕಲ್ಯಾಣವನ್ನು ಮಾಡ್ತಾನೆ ಎಂಬುದಕ್ಕೆ ಜನಕ ಮಹಾರಾಜನೇ ನಿದರ್ಶನ ಅಂತ ಹೇಳ್ತಾ ಇಂತಹ ಒಂದು ಶ್ರೀನಿವಾಸ ಕಲ್ಯಾಣದ ಒಂದು ಸಂಕ್ಷಿಪ್ತವಾಗಿರತಕ್ಕಂತಹ ಚರಿತ್ರೆ ಹಾಗೂ ಅದರ ಹಿಂದೆ ಇರತಕ್ಕಂತಹ ಆಧ್ಯಾತ್ಮಿಕವಾದ ಅಂಶಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಇನ್ನೂ ಅನೇಕ ವಿಚಾರಗಳು ಹೇಳಲಿಕ್ಕಿವೆ, ಆದರೆ ಸಮಯಾಭಾವದಿಂದ ಸಂಕ್ಷಿಪ್ತವಾಗಿ ಈ ಚರಿತ್ರೆ ನಿರೂಪಿಸಿದ್ದೇನೆ. ಈ ಶ್ರೀನಿವಾಸ ಕಲ್ಯಾಣದ ಹಿಂದೆ ಇರತಕ್ಕಂತಹ ಎಲ್ಲ ಸಂದೇಶಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಕಥೆ ನಾವು ಪ್ರತಿ ವರ್ಷ ಕೇಳ್ತೇವೆ. ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ್ ಮಹಾತ್ಮೆ ಪ್ರತಿ ವರ್ಷ ಕೇಳ್ತೇವೆ, ಪಾರಾಯಣ ಮಾಡ್ತೇವೆ. ಆದರೆ ಪ್ರತಿಯೊಂದು ಈ ಘಟನೆ ಹಿಂದೆ ಇರತಕ್ಕಂತಹ ಸಂದೇಶವನ್ನು ಅರಿತುಕೊಂಡರೆ ಇನ್ನೂ ಹೆಚ್ಚು ಅದು ತಾರಕ ಆಗತ್ತೆ ಅಂತ ಹೇಳ್ತಾ ಇಂತಹ ಒಂದು ಶ್ರೀನಿವಾಸ ಕಲ್ಯಾಣದ ಒಂದು ಸಂಕ್ಷಿಪ್ತ ಪ್ರವಚನವನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಧನ್ಯವಾದಗಳು.